ಮಾನಸ ಮಂದಿರದಲ್ಲಿ ನಾಮ ಸಂಕೀರ್ತನೆ ಇರುವಾಗ ಶ್ರೀ ದೊಡ್ಡ ಗುರುಗಳು ಕೂತಿರ್ತಾರೆ, ಸಿದ್ಧಗಂಗಾ ಸ್ವಾಮಿಗಳು. ಅದಕ್ಕೆ ಒಂದಷ್ಟು ಶಿವನ ಹಾಡನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಜೊತೆಗೆ ಕಾರ್ಯಕ್ರಮ ವೇದಘೋಷದಿಂದ ಆರಂಭ ಆಗ್ತಿದೆ. ಸೆಲೆಕ್ಟೆಡ್ ಹಾಡು ಮಾತ್ರ ಹಾಡೋಣ. ಕೀರ್ತನ ಸಂಗ್ರಹ ಭಾಗ 2 ಪುಟ 8. जटा मुकुट शीस गंगा न तेरी अति प्रचंड, जटा मुकुट शीस गंगा वहन तेरी अति प्रचंड, गौरी अर्धंग संग भंग साजे, शंकर महादेव देव कथब रागे, शंकर महादेव देव सेवक सब, जटा मुकुट शीस गंगा वहन तेरी अति प्रचंड, जटा मुकुट शीस गंगा वहन तेरी अति प्रचंड, गौरी अर्धंग संग भंग साजे, शंकर महादेव देव सेवक सब जाते, शंकर महादेव देव सेवक सब जाते। सुर नर मुनीश ध्यावत, सुर नर मुनीश गावत, जागिरीश ध्यावत, सुर नर मुनीश गावत, गिरि जागिरीश पावत नहीं पार शेष, नेति नेति पुकारे, शंकर महादेव देव सेवक सब जाके, शंकर महादेव देव सेवक सब जाके। तुलसीदास वरनत, तुलसीदास गिरिजापति चरणास, वरनत तुलसीदास वरनत, तुलसीदास गिरिजापति चरणास, श्री से परवेशनाथ भक्त तारण आके, शंकर महादेव देव सेवक सब जाके, शंकर महादेव देव सेवक सब जाके।
गंगा वहन तेरी पति प्रचंड जटा मुकुट शीस गंगा वहन तेरी पति प्रचंड गौरी आरभंग संग भंग साजे शंकर महादेव देव देवत सब शंकर महादेव देव देवत सब शंकर महादेव सेवक सब ನೋಡ್ಕೊಳ್ಳಿ. योगासने महाध्याने मग्ना योगीवर योगासने महाध्याने मग्ना योगीवर मग्ना योगीवर मग्ना योगीवर अनंत तुषारे जैनो अनंत शेखर अनंत तुषारे जैन अनंत शेखर मग्ना योगीवर मग्ना योगीवर योगासने महाध्याने मग्ना प्रलय नीरव माझे प्रलय नीरव माझे एकाकी पुरुष राजे प्रलय नीरव माझे प्रलय नीरव माझे एकाकी पुरुष राजे भय अग्नि भस्म माझे भय अग्नि भस्म माझे भय अग्नि
भस्म मारे डाके कलेवराबाए अग्नि भस्म मारे बये अग्नि भस्म मारे डाके कलेवर मगना योगी मगना योगी योगासने महाध्याने मगना योगी मगना शशि नाही आर शिशु शशि नाही आर अंधकार निराकार शिशु शशि नाही आर अंधकार निराकार एक ना दुई यार प्रकृति निथर एक ना दुई यार प्रकृति निथर कालबद्ध वर्तमाने कालबद्ध वर्तमाने एकाकी पुरुष राजे कालबद्ध वर्तमाने व्योमकेश व्योमपाने व्योमकेश व्योमपाने नित्य सत्यव नित्य सत्य पूर्ण ज्ञाने नित्य सत्य पूर्ण ज्ञाने नित्य सत्य पूर्ण ज्ञाने पूर्ण महेश्वर नित्य सत्य पूर्ण ज्ञाने पूर्ण महेश्वर अगना योगी मगना योगी वर योगा सने महाध्याने योगा सने महाध्याने मगना योगी वर मगना योगी वर मगना योगी वर ಇವತ್ತು ಬೆಳಗ್ಗೆ ಬೆಂಗಳೂರಿನ HSR ಲೇಔಟ್ನ ಬ್ರಾಹ್ಮಣ ಮಹಾಸಂಘದ ವತಿಯಿಂದ 300 ದಂಪತಿಗಳು ಪ್ಲಸ್ ಅವ್ರ ಕಡೆಯವರು ಎಲ್ಲ 1000-1200 ಜನ ಇದ್ದರು. ಅದ್ಭುತವಾಗಿ ನಡೆಸಿದ್ರು ಕಾರ್ಯಕ್ರಮ. ಇದನ್ನು ಯಾಕೆ ಹೇಳ್ತಿದ್ದೀನಿ ನಿಮಗೆ ಅಂದರೆ, ಬರೀ ನನ್ನ ಅದು ಇದೇ ಆಗೋಯ್ತು ಇಲ್ಲ ಜೀವನಗಳಲ್ಲಿ. ಅಂಥದ್ದನ್ನು ನೋಡಿದಾಗ ನಂಗೆ ಆಶ್ಚರ್ಯ ಆಗ್ತದೆ. ಒಂದು 20 ಜನ ದೊಡ್ಡವರು,
ನಿಮ್ಮಂಥವ್ರು ಎಲ್ಲ ಸೇರಿಕೊಂಡು ಲಲಿತಾ ಸಹಸ್ರನಾಮದ ಪೂಜೆ ಮಾಡಬೇಕಂತ ಚಿಂತನೆ ಮಾಡಿ ಅದಕ್ಕೆ ನಾನು ಬರಬೇಕಂತ ಅವರೆಲ್ಲ ಡಿಸೈಡ್ ಮಾಡಿ ಕರೆಸಿದಾಗ ಏನು ಸಂತೋಷ ಆಯಿತು ಅಂದರೆ ಸನಾತನ ಧರ್ಮ ಉಳ್ಕೊಳ್ಳುತ್ತೆ, ಸನಾತನ ಧರ್ಮ ಇನ್ನೂ ಜೀವಂತವಾಗಿದೆ. ಇಂತಹ ಮಹಿಳೆಯರು, ಅದರಲ್ಲೂ ಮುಖ್ಯವಾಗಿ ಲೇಡೀಸು, ತುಂಬ ಜನ ಲೇಡೀಸು ಎಷ್ಟು ಶ್ರದ್ಧೆಯಿಂದ ಒಬ್ರಿಗೊಬ್ರು ಕೂತ್ಕೊಂಡು ಪ್ರತಿಯೊಬ್ಬರ ಹತ್ರನೂ ತ್ರಿಪುರ ಸುಂದರಿಯ ಫೋಟೋ ಇಟ್ಟಿದ್ರು. ಪ್ರತಿಯೊಬ್ಬರ ಹತ್ರನೂ ಆ ಫೋಟೋ ಮುಂದೆ ಆ ಕುಂಕುಮ ಪೂಜೆ ಹೂವು ಎಲ್ಲ ಇಟ್ಕೊಂಡು ಎಲ್ಲ ಕೂತಿದ್ರು ನಾವು ಹೋಗುವಾಗ. ಯಾಕಿದನ್ನು ಹೇಳ್ತೀನಿ ಅಂದರೆ, ಒಟ್ಟಿಗೆ ಮಾಡೋದ್ರಲ್ಲಿ ಅನೇಕ ಅಡ್ವಾಂಟೇಜಸ್ ಇದೆ. ಆ ಸಾಮೂಹಿಕವಾಗಿ ನಾವು ಇಂತಹ ಕಾರ್ಯಕ್ರಮಗಳು ನೋಡಿದಾಗ ಸನಾತನ ಧರ್ಮದ ಆ ಒಂದು ಪಾವಿತ್ರತೆ ಉಳ್ಕೊಳ್ಳುತ್ತೆ. ಬರೀ ನಮ್ಮದು ನಾವೇ, ನಮ್ಮದು ನಮ್ಮದೇ, ನಮ್ಮದು ನಮ್ಮದು ನಾನು ನಮ್ಮದು. ನಂದು ಹೆಂಗಾಗಿದೆ ಅಂದರೆ, ದೇವಸ್ಥಾನಗಳಿಗೆ ಸತ್ಸಂಗಗಳಿಗೆ ಹೋಗ್ಬೇಕಂದ್ರೆ ನಂಗೆ ಏನು ಕೆಲಸ ಇರಬಾರ್ದು, ಆಗ ಹೋಗಬೇಕು ಅಂತ ಪ್ಲ್ಯಾನ್. ಎಲ್ಲ ಕೆಲಸ ಇದ್ದಾಗಲೂ ನೀವು ಬರಬೇಕು, ಆಗ ನಿಮಗೆ ಅದರ ಅರ್ಥ ಗೊತ್ತಾಗುತ್ತೆ. ಇವತ್ತು ಅವರು ನನ್ನನ್ನು ಬಿಟ್ಟಿದ್ದೇ ದೊಡ್ಡ ವಿಚಾರ, ಬಿಟ್ಟಿದ್ದೇ ದೊಡ್ಡ ವಿಚಾರ. ಅಷ್ಟೂ ಇಂಟ್ರೆಸ್ಟು. ನಾನು ಮಾತಾಡುವಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಅವ್ರಿಗೆ ಹೇಳಿದೆ ನಾನು, ನೀವೆಲ್ಲ ಪೂಜೆ ಮಾಡ್ತಿದ್ದೀರ, ನಾನು ನೋಡ್ತಾ ಇದ್ದೀನಿ ಪೂಜೆನ. ರೋಬೋಟ್ ಥರ ಮಾಡಬೇಡಿ ಪೂಜೆನ, ಬೊಂಬೆ ಥರ ಮಾಡಬೇಡಿ. ಫೀಲ್ ದಿ ಪ್ರೆಸೆನ್ಸ್ ಆಫ್ ಡಿವೈನ್ ಮದರ್ ಇನ್ ಯುವರ್ ಹಾರ್ಟ್. ಅವಳು ನಿಮ್ಮ ಆಂತರ್ಯದಲ್ಲಿದ್ದಾಳೆ ಅನ್ನೋ ಭಾವನೆ ಇಟ್ಕೊಂಡು ಪೂಜೆ ಮಾಡಿ. ನೀವು ಪೂಜೆಯಿಂದ ಮೇಲೆ ಕೇಳೋದೇ ಇಲ್ಲ. ಅದು ನಾವು ಟೇಸ್ಟ್ ಡೆವಲಪ್ ಮಾಡ್ಕೋಬೇಕು. ನಾವು ಟೇಸ್ಟ್ ಯಾವಾಗ ಆಧ್ಯಾತ್ಮಿಕತೆಯಲ್ಲಿ, ವ್ಯಾವಹಾರಿಕವಾಗಿ ನಾನೇನು ಹೇಳಲ್ಲ, ಎಲ್ಲ ಎಕ್ಸ್ಪರ್ಟ್ಸ್. ಆದರೆ ಆಧ್ಯಾತ್ಮಿಕವಾಗಿ ನಾವು ಜೀವನವನ್ನು ಬೆಳೆಸ್ಕೋಬೇಕು. ಎಷ್ಟು ದಿವಸ ಅಂತ ಈ ಎಂಥದ್ದು ಸರಿಯಾದ ಕನ್ನಡದ ಭಾಷೆ ಒಡಕಲ ಜೀವನ ನಡೆಸೋಕ್ಕೆ ಪ್ರಯತ್ನ ಪಡ್ತಾರೆ ನೋಡಿ. ನಾನು ನೋಡ್ತಾ ಇರ್ತೀನಿ ಎಷ್ಟೋ ಜನನ, ಅಲ್ಲಿ ಗೇಟ್ವರೆಗೆ ಬರ್ತಾರೆ, ಒಳಗೆ ಬರ್ಲಿಕ್ಕಾಗಲ್ಲ. ಯಾಕೆ ಅಂದರೆ ಟೆಸ್ಟ್. ಇವತ್ತು ಭೀಮಾ ಜ್ಯುವೆಲ್ಲರ್ಸ್, ಆಮೇಲೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸು, ಆಮೇಲೆ ಇಂಡಸ್ಟ್ರಿಯಲಿಸ್ಟು ಎಲ್ಲ ಕೆಳಗಡೆ ಕೂತಿದ್ರು, ನೆಲದಲ್ಲಿ ಎಲ್ಲ ಕೆಳಗಡೆ ಕೂತಿದ್ರು. ನಮ್ಗೆ ಆ ಹಾಲೇ ಇಲ್ಲ ಬಿಡಿ ಕೂರಿಸ್ಲಿಕ್ಕೆ. ಆ ಬಿಲ್ಡಿಂಗ್ ಹೆಸರು ವೈಟ್ ಹೌಸ್ ಅಂತ. ನನ್ನ ಅಂದಾಜು ಒಟ್ಟಿಗೆ ಸರಿಯಾಗಿ ಕೂತ್ರೆ ಅಲ್ಲಿ 1,500 ಜನ ಹಿಡಿಸ್ತಾರೆ, 1,500 ಜನ ಹಿಡಿಸ್ತಾರೆ. ಅಷ್ಟು ಜನ, ನಿಶಬ್ದ. ಆಮೇಲೆ ಇದು ಏನು ಡಿಸಿಪ್ಲಿನ್. ನನಗೆ ಕನಸಾಗ್ಬಿಡ್ತು ಅಂಥದ್ದು. ಯಾವಾಗ ನೋಡ್ತೀನಿ ನಮ್ಮೂರಲ್ಲಿ ಕೆಲಸಕ್ಕೆ ಬಾರದವರೆಲ್ಲ ಬಂದುಬಿಡ್ತಾರೆ ಪೂಜೆಗಳಿಗೆ. ಅವ್ರಿಗೆ ದೇವ್ರ ಹೆಸರು ಬರೆಯೋಕ್ಕೂ ಬರಲ್ಲ, ಕೈಯಲ್ಲಿ ಉಚ್ಚಾರಣೆ ಮಾಡಲಿಕ್ಕೂ ಬರೋಲ್ಲ. ಅವ್ರುಗಳೆಲ್ಲ ಬಂದುಬಿಟ್ಟಿರ್ತಾರೆ. ಅವ್ರು ಹಿಂಗೆ ಅನ್ಕೊಂಡು ಫೋನ್ ಹಿಡ್ಕೊಂಡು ಹಂಗೆ ಓಡಾಡ್ಕೊಂಡಿದ್ರೆ ಅದೇ ಪೂಜೆ ಅನ್ಕೋತಾರೆ. ಇವತ್ತು ನಿಮ್ಮನ್ನು ನೋಡಬೇಕಾಯ್ತು. ನೀವು ಅಂಥದನ್ನೆಲ್ಲ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿದ್ದೀವಿ ನಾವು, ಅವರೆಲ್ಲಿದ್ದಾರೆ ಅಂತ. ಎಷ್ಟು ವಯಸ್ಸಾದ ಅಜ್ಜಿಯಿಂದ ಹಿಡಿದು ನಿಮ್ಮಂಥ ಗೃಹಸ್ಥರು, ಗೃಹಿಣಿಯರು ಎಲ್ಲರೂ ಕೂತ್ಕೊಂಡು ಎಷ್ಟೊತ್ತು ಮಾಡಿರ್ಬೋದು ಪೂಜೆ. ಲಲಿತಾ ಸಹಸ್ರನಾಮ ಹೇಳಬೇಕು ಅಂದರೆ ಒಂದೊಂದು ನಾಮಕ್ಕೆ ಕುಂಕುಮ ಹಾಕಬೇಕು, ಆ ತಾಯಿಗೆ ಪಾದಕ್ಕೆ ಹಾಕ್ತಾ ಇರಬೇಕು. ಫೋಟೋ ಇಟ್ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಒಂದೊಂದು ಇದು ಹಾಕಿದೆ, ಮಣೆ ಥರ ಹಾಕಿದ್ದಾರೆ, ಅದ್ರ ಮೇಲೆ ಹಾಕಬೇಕು. ಅದು ಭಾಳ ಸೊಫೆಸ್ಟಿಕೇಟೆಡ್ ಹಾಲ್. ಅದು ನೀವು ಯಾರೂ ನೋಡಿಲ್ಲ ಅನ್ಸುತ್ತೆ. ವೈಟ್ ಹೌಸ್ ಅಂತ HSR ಲೇಔಟಲ್ಲಿದೆ, ಭಾಳ ಸೊಫೆಸ್ಟಿಕೇಟೆಡ್ ಹಾಲ್. ಸೊ ಅವರು ಮೊದಲೇ ಹೇಳಿಬಿಟ್ಟಿದ್ರು, ನೀವೇನಾದರೂ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ,
ಫ್ರೀಯಾಗಿ ಕೊಟ್ಟಿದ್ದಾರೆ ಆ ಹಾಲು. ಬಹುಶಃ ಡೈಲಿ ಅದರ ಚಾರ್ಜೇ 3 to 4 lakhs 5 lakhs ಇದೆ. ಒಳ್ಳೆ ಕೆಲಸ, ಸ್ವಾಮೀಜಿನೂ ಬರ್ತಿದ್ದಾರೆ, ನೀವು ಮಾಡ್ಕೊಳ್ಳಿ ಅಂತ ಅವ್ರು ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ಕಂಡೀಷನ್ಸ್ ಹಾಕಿದ್ದಾರೆ. ಏನು ಅಂದರೆ, ಒಂದು ಸ್ವಲ್ಪನೂ ಕುಂಕುಮ ಆಚೆ ಈಚೆ ಬೀಳಬಾರ್ದು, ಹೂವು ಆಚೆ ಈಚೆ ಬೀಳಬಾರ್ದು. ನೀವು ಹೇಳಿ ನೋಡೋಣ, ಇಲ್ಲಿ ಡೈರೆಕ್ಟ್ರು ನನಗೆ ಹೇಳೋಗ್ತಾರೆ, ಹೊಳಕೆ ಬಂದ್ಬಿಡ್ತಾರೆ. ಒಂದು ಸಣ್ಣ ಕುಂಕುಮದ್ದು ಎಸಳು, ಹೂವಿನ ಎಸಳು ಹೊರಗಡೆ ಬಿಡಲಿಲ್ಲ. ನೀಟಾಗಿ ಅವರು ಹೆಂಗಸ್ರೆ ನಿಮ್ಮ ಹಾಗೆ. ಅಲ್ಲಿ ಯಾಕೆ ಮಾಡ್ತಾರೆ, ಇಲ್ಲಿ ಯಾಕೆ ಮಾಡಲ್ಲ? ಅಲ್ಲೇನಾಗುತ್ತೆ ಅಂದರೆ, ನಾನು ಮಾತಾಡಿದ ಮೇಲೆ ಬಹುಶಃ ಶ್ರೀರಾಮಕೃಷ್ಣರ ಉದಾಹರಣೆ ತೆಗೆದುಕೊಂಡೆ. ಕಾಳಿ ಮಾತೆನ ದುರ್ಗೆನ ನೀರಲ್ಲಿ ಬಿಡೋದಕ್ಕೆ ಒಪ್ಕೊಳ್ಳಿಲ್ವಲ್ಲ ಮಥುರನಾಥ, ಆಮೇಲೆ ಒಪ್ಕೊಂಡನಲ್ಲ, ಇಲ್ಲಿದ್ದಾಳೆ ಕಾಳಿ ಅಂತ, ದುರ್ಗೆ ಇಲ್ಲಿದ್ದಾಳೆ ಅಂತ ಹೇಳಿದ್ಮೇಲೆ ಅದನ್ನು ತುಂಬ ಚೆನ್ನಾಗಿ ವಿವರಿಸಿದೆ. ಹೇಳಿದೆ, ಮಿಷನ್ ಥರ ಹೀಗೆ ಕುಂಕುಮ ಹಾಕಬೇಡಿ, ಅವಳ ಪಾದವನ್ನು ಸ್ಮರಿಸಿ, ಅವಳ ಆ ದಿವ್ಯ ಪಾದವನ್ನು ಸ್ಮರಿಸಿ, ಆಗ ನಿಮಗೆ ಇನ್ನೂ ಭಕ್ತಿ ಬರುತ್ತೆ ಅಂತಲೇ ಅವ್ರಿಗೆಲ್ಲ ಆಶ್ಚರ್ಯ. ಡೈರೆಕ್ಟಾಗಿ ಹೇಳಿದೆ. ಆಮೇಲೆ ಇನ್ನೂ ಹೇಳಿದೆ, ಹೀಗೆ ಹಾಕುವಾಗ ಗ್ಯಾಸ್ ಆನ್ ಮಾಡಿದ್ನೋ ಇಲ್ಲೋ, ಇವತ್ತು ಆಫ್ ಮಾಡಿದ್ನೋ ಏನೋ, ಬಂದ್ಬಿಟ್ನೋ ಏನೋ, ಗೋಡ್ರೇಜ್ ಬೀಗ ಹಾಕಿದ್ನೋ ಇಲ್ವೋ, ನಮ್ಮ ಸ್ನೇಹಿತರು ಬರ್ತಾರೆ, ಬರೀ ಇದೇ ಆಗೋಯ್ತು. ಅಲ್ಲಿ ಕುಂಕುಮ ಹಾಕ್ತಿರ್ತಾರೆ, ಯೋಚನೆ ಹಿಂಗಾಗ್ತಿರುತ್ತೆ. ಅದನ್ನೆಲ್ಲ ಹೋಗಿಸ್ಬೇಕು. ನಮ್ಮ ಸನಾತನ ಧರ್ಮ ಉಳ್ಕೋಬೇಕಾದ್ರೆ ಪ್ರತಿಯೊಬ್ಬರು ಅದರಲ್ಲೂ ಹೆಂಗಸರು, ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ದಯಾರೂಪೇಣ ಮಾತೃರೂಪೇಣ ಎಲ್ಲ ಆ ತಾಯಂದರು ಅಂತ ಹೇಳಿ ಅವ್ರಿಗೆ ಉತ್ತೇಜನ ಕೊಟ್ಟು ಬಂದೆ. ಆ ಕೊಟ್ಟದ್ದಕ್ಕೆ ನನಗೆ ಬಂತು ಟ್ಯಾಕ್ಸ್. ಸ್ವಾಮೀಜಿ ಇನ್ನೊಂದು ಸರಿ ಬಂದು ಯಾವ ಪೂಜೆ ಇರಲ್ಲ, ಗಾನ ಪ್ರವಚನ ನೀವು ಮಾಡಿಕೊಡಿ ನಮಗೆ. ಆಗಲಿ, ದೇವ್ರ ಇಚ್ಛೆ ಇದನ್ನು ಮಾಡ್ತೀನಿ ಅಂತ ಹೇಳಿ. ಬಟ್ ಇವಾಗಲೂ ಮನಸ್ಸು ಅಷ್ಟೇ ಇದೆ. ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ನಿಮ್ಗೆ ಹೇಳ್ತೀನಿ. ಎಲ್ಲಿ ಹೋದರೂ ನಾನು ಪುರೋಹಿತರುಗಳನ್ನ ನೋಡ್ತೀನಿ, ಅವ್ರ ಉಚ್ಚಾರಣೆಯನ್ನು ನೋಡ್ತೀನಿ. ಇಲ್ಲಿ ಇದ್ದ ಪುರೋಹಿತರು ಶಶಿಧರ ಶಾಸ್ತ್ರಿಗಳು ಅಂತ, ಇನ್ನಿಬ್ಬರು ಲವಶಾಸ್ತ್ರಿ ಅಂತ, ಇನ್ನೊಬ್ಬರು ಕುಶಶಾಸ್ತ್ರಿ ಅಂತ. ಏನು ತೇಜಸ್ಸಿದೆ ಅವರಲ್ಲಿ, ಎಷ್ಟು ಸ್ಪಷ್ಟ ಇದೆ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಎಷ್ಟು ಪರ್ಫೆಕ್ಟಾಗಿ ಅದನ್ನು 1,000 ಹೇಳಿದ್ರು ಅವರು. ಮುದುಕರು, ವಯಸ್ಸಾಗಿದೆ ಅವ್ರಿಗೆ. ಆದರೆ ಭಕ್ತಿಯಿಂದ ಆ ಮಂತ್ರ ಹೇಳುವಾಗ ಮನನಾತ್ ಇತಿ ಮಂತ್ರ, ಆ ಮಂತ್ರ ಹೇಳುವಾಗ ಇದೆಲ್ಲ ನಾವು ಕಲಿಯೋಕ್ಕೆ ಆಗ್ತಿಲ್ಲ. ಸುಮ್ಮನೆ ಅಟೆಂಡೆನ್ಸ್ ಕೊಟ್ಟು ಬರೋದಕ್ಕೆ, ಅಟೆಂಡೆನ್ಸ್ ಕೊಟ್ಟು ಹೋಗೋದಕ್ಕೆ. ಅದೇನೇ ಅರೆಯ ಏನಯ್ಯ ನಿನ್ನ ಜೀವನದಲ್ಲಿ ಕೊನೆಗೆ ಇಷ್ಟೇನಾ? ಅದಕ್ಕೆ ನಾನಿವತ್ತು ನೋಡಿ ನಿಮ್ಮನ್ನೆಲ್ಲ ತುಂಬ ನೆನೆಸ್ಕೊಂಡೆ. ನಿಮಗೆಲ್ಲ ಗ್ಯಾಲರಿ ಇದೆ ಅಲ್ಲಿ ಮೇಲ್ಗಡೆ, ಅಲ್ಲಿ ಕೂರಿಸ್ಬಿಡ್ಬೇಕು, ಸುಮ್ಮನೆ ನೋಡ್ತಾ ಇರಿ ಹೆಂಗೆ ಮಾಡ್ತಾರೆ ಅಂತ. ಅಷ್ಟು ಚೆನ್ನಾಗಿ ಪೂಜೆ ಮಾಡೋರು ಹೆಂಗಸರುಗಳು. ಆಮೇಲೆ 4 ಜನ ಏನೋ ವಾಲಂಟಿಯರ್ಸ್ ಇದ್ದರು. ಕುಂಕುಮದ್ದು ಕರಡಿಗೆ ಇಟ್ಕೊಂಡು ಓಡಾಡ್ತಾ ಇದ್ರು. ಯಾರಿಗೆ ಬೇಕೋ ಅವ್ರು ಕುಂಕುಮ ಹಾಕೋದು. ಮುಗ್ದೋಗಿರುತ್ತಲ್ಲ ಕುಂಕುಮ, ಇವರು ಕೊಟ್ಟಿರೋದು ಚಿಕ್ಕದ್ರಲ್ಲಿ, ಮತ್ತು ಕುಂಕುಮ ಹಾಕೋದು, ಅದನ್ನು ಮಂತ್ರ ಹೇಳೋದು. ಇವರು 1,000 ಮಂತ್ರವನ್ನು ಹೇಳ್ಕೊಂಡು ಬಂದರು. ಸಹಸ್ರನಾಮ 1,000. ನಮಗೆ ಪೂರ್ತಿ ಗೊತ್ತಿಲ್ಲ, ಸ್ವಲ್ಪ ಅದು ಇದು ಗೊತ್ತು. ಪೂಜೆ ಬಗ್ಗೆ ಗೊತ್ತೇ ಇಲ್ಲ. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಹೂ ತಂದು ದುಡ್ಡು ಕೊಟ್ಟು ಹೂ ತಂದು ದೇವ್ರ ಮುಂದೆ ಹಾಕಿಬಿಟ್ರೆ ಪೂಜೆ ಅನ್ಕೋತೀರ. ಪತ್ರಂ ಪುಷ್ಪಂ ಫಲಂ ತೋಯಂ. ನೀನು ಹೆಂಗೆ ಹಾಕ್ತಿ, ಹೇಗೆ ಅವ್ರಿಗೆ ಆ ಒಂದು ಐಡಿಯಾ ಕೊಟ್ಟಿದ್ರು. ನನಗನ್ಸುತ್ತೆ ಈ ಪಾವಗಡದಲ್ಲಿ ಅವ್ರನ್ನ ಎಲ್ಲಿ ಕೂರಿಸಿದ್ರು ಸ್ಥಳ ಸಾಲದು. ಯಾಕೆಂದರೆ ಒಬ್ಬೊಬ್ಬರು ದಾರಿ ಬಿಟ್ಕೊಂಡು ಕೂತ್ಕೊಂಡಿದ್ರು. ಅಲ್ಲಿ ಅಹಂ ಅನ್ನೋದಿರಲಿಲ್ಲ.
ಬಾ ಅಂತ ಮಾತಾಡ್ತಾರಲ್ಲ, ಅಹಂ ಅನ್ನೋದೇ ಇಲ್ಲ ಅಲ್ಲಿ. ನನಗೊಬ್ಬರು ಬಂದ್ಬಿಟ್ಟು ನಾನು ಕೂತ್ಕೊಂಡಿರೋದಕ್ಕೆ ಆ ಆಸನ ತೆಗೆದು ಹಾಕಿದ್ರು, ನಮಸ್ಕಾರ ಮಾಡಿದ್ರು. ನಾನು ಹೇಳಿದೆ, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಹೌದು ಸ್ವಾಮೀಜಿ, ನಾನು ಚೀಫ್ ಇಂಜಿನಿಯರು ಬೆಸ್ಕಾಮಲ್ಲಿ. ಅಲ್ಲ ನೀವು ನನ್ನ ಆಸನ, ಏನು ಸ್ವಾಮೀಜಿ ಹಾಗೆ ಮಾತಾಡ್ತೀರಾ? ಆ ಕಲ್ಚರ್ ಇಲ್ಲ ಅಲ್ಲ ನಮ್ಮಲ್ಲಿ. ಒಂದಷ್ಟು ದುಡ್ಡು ಇದ್ಬಿಟ್ಟು ಆ ಕ್ಷಣಕ್ಕೆ ಏನೋ ಆಗೋಗ್ಬಿಟ್ಟಿದೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಜನ. ದುಡ್ಡೆಲ್ಲ ಮುಖ್ಯ ಇಲ್ಲಿ. ನನಗಂತೂ ಇನ್ನೊಬ್ರು ಬಂದರು. ನಾನು ಹೇಳಿದೆ, ಏನು ತಾವ್ದು? ಭೀಮಾ ಜ್ಯುವೆಲರ್ಸ್. ಅವ್ರು ಬಂದು ಆ ಪೇಪರೆಲ್ಲ ತೆಗೆದು ಸೈಡ್ಗಿಟ್ಟು ನೀಟಾಗಿ ಇಡ್ತಾ ಇದ್ದಾರೆ. ಯಾರಾದರೂ ಕರೆದಂಗೆ ಮಾಡಿಸಿ ನೋಡೋಣ. ಮೇನೇನು ಕೆಲಸ ಬರೀ ಇದೇ ಆಗೋಯ್ತು. ಅದರಲ್ಲೊಬ್ಬರು ಪಾವಗಡದ ಆಫೀಸಲ್ಲಿ ಒಂದು ಸ್ವಲ್ಪ ದಿವಸ ಯಾವುದೋ ಕೆಲಸ ಮಾಡ್ಲಿಕ್ಕೆ ಬಂದಿದ್ರು. ಅವ್ರು ಹೇಳಿದ್ರು, ಸ್ವಾಮೀಜಿ ನನಗೆ ಗೊತ್ತು ವಿಚಾರ, ನಿಮ್ಮನ್ನು ನಾವು ದೇವರು ಅಂತ ಯಾಕೆ ಕರಿತೀವಿ, ಅಲ್ಲಿದ್ದೀರಲ್ಲ ಇನ್ನು, ಅಷ್ಟು ಫೇಮಸ್ ನೀವು ಪಾವಗಡದಲ್ಲಿ. They said it's humanly impossible to do anything in places like Pavagada ಅಂತ. ಯಾಕೆ ಅಂದರೆ ಹೃದಯವಂತಿಕೆ ಇಲ್ಲ, ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಎಲ್ಲ ದುಡ್ಡು ಮೇಲೆ. ಯಾವ ದುಡ್ಡ್ರಿ? ನೀವು ಎಷ್ಟು ಸಂಪಾದನೆ ಮಾಡಿದ್ರು ನೀತಾ ಅಂಬಾನಿಯ ಫೋನ್ ಕವರ್ ಆಗಲ್ಲ ನಿಮ್ಮ ಕೈಲಿ. ಅವಳ ಫೋನ್ ಕವರ್ 1 ಕೋಟಿ. ಫೋನ್ದು ಕವರ್, ಫೋನ್ ಆಮೇಲೆ ಹೇಳ್ತೀನಿ ರೇಟು ಕೇಳಿ ಮಾತಾಡೋರಿಗೆ. ಓ ಅಂತ ಮಾತಾಡ್ತಾರೆ. ಏನಿದೆ ಅಲ್ಲಿ? ಏನಿಲ್ಲ. ಭಕ್ತಿ, ಮುಖ್ಯವಾಗಿ ಭಕ್ತಿ ಭಕ್ತಿ ಭಕ್ತಿ. ಇವತ್ತು ನನಗೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸು ಬರಲಿಲ್ಲ. ಕೊನೆಯವರೆಗೆ ಒಬ್ಬರು ಮಧ್ಯೆ ಎದ್ದಿಲ್ಲ. ವಯಸ್ಸಾದವರು ಕೂತಿದ್ದಾರೆ. ಇವ್ರು ಹೇಳಿದ್ರು ಪುರೋಹಿತರು, ನೀರು ಬೇಕಾದ್ರೆ ಕುಡೀರಿ, ಪರವಾಗಿಲ್ಲ ಅಂತ. ಒಬ್ಬರು ಕುಡಿಲಿಲ್ಲ. ಇಲ್ಲ ಸ್ವಾಮಿ, ನೀವು ಹೇಳ್ದಂಗೆ ನಾವು ಪೂರ್ಣ ಮುಗಿಸ್ತೀವಿ ಅನ್ನೋ ಮಾತಾಡಿದ್ರು. ಇದು ನಮ್ಮ ಸಂಸ್ಕೃತಿಲಿ ಇದೆ. ಅದನ್ನು ಬೆಳೆಸ್ಕೋಬೇಕು, ಬಳಸ್ಕೋಬೇಕು, ಉಳಿಸ್ಕೋಬೇಕು, ಅಳಿಸ್ಬಾರ್ದು. ಬಟ್ ನಾವು ಕೊನೆ ಗ್ರೂಪಲ್ಲಿರೋರು. ನಾವು ನಾನು ಯಾರು ಗೊತ್ತಾ? ನೀನು ಗೊತ್ತಾ? ನಾನು ಅಯ್ಯೋ ಹೋಗ, ನೀನು ಯಾರಾದರೆ ನಮಗೇನು? ನೀನು ಯಾರಂತ ಕೇಳಬಾರ್ದು. ಭಕ್ತ. ಇವತ್ತು ನಾನು ಅಷ್ಟು ಜನ, ಒಂದೂವರೆ ಸಾವಿರ ಜನ ಇದ್ದರು. ಎಲೈಟ್ ಪೀಪಲ್ ಎಲ್ಲ ಭಾಳ ಆಫೀಸರ್ಸು, ರಿಟೈರ್ಡ್ ಆಫೀಸರ್ಸು, ರಿಟೈರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರ್ಸು ಎಲ್ಲ. ನೀವು ಅಂಥ ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕು. ಪಾಪ ನಿಮಗೆ ಸಮಯ ಇಲ್ಲ, ಸಿಕ್ಕಾಪಟ್ಟೆ ಕೆಲಸಗಳು, ಮತ್ತು ಹೋಗಿ ಬರಬೇಕು ಅಂದ್ರೆ ಮದುವೆಗೆ ಹೋಗಿ ಬರ್ತೀರ ಅಷ್ಟೇ. ಬಟ್ ಇಂತಹ ಕಾರ್ಯಕ್ರಮಕ್ಕೆ ಹೋದಾಗ, ಪಾರ್ಟಿಸಿಪೇಟ್ ಮಾಡಿದಾಗ, ವಿ ಲರ್ನ್ ಸೋ ಮೆನಿ ಥಿಂಗ್ಸ್. ನಮಗೆ ಕಲಿಯೋಂಗಾಗುತ್ತೆ. ಆ ಲಲಿತಾ ಸಹಸ್ರನಾಮದ ಒಂದೊಂದು ನಾಮವನ್ನು ಆ ಪುರೋಹಿತರು ಹೇಳಿದಾಗ ಕಿವಿಗೆ ಎಷ್ಟು ಚೆನ್ನಾಗಿ ಅದು ಹೇಳ್ತಾರೆ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಸಂಪ್ರದಾಯ ಇದೆ. ನಮಃ. ಯಾಕಂದ್ರೆ ಅವ್ರು ನೆಕ್ಸ್ಟ್ ಪೂಜೆಗೆ ಹೋಗ್ಬೇಕು. ನಮಗೆ ಬರೋರು ಇಲ್ಲಿ ದೇವ್ರಿಗಿಂತ ಬ್ಯುಸಿ ಇರ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರೆ ಕೊನೆಯವರೆಗೆ. ಆದಮೇಲೆ ಆರತಿ ಮಾಡಿಸಿ, ಮತ್ತೆ ಲೇಡೀಸ್ ಎಲ್ಲ ಆರತಿ ಮಾಡಿ, ಮತ್ತೆ ಅವ್ರವ್ರ ದೇವರುಗಳಿಗೆ ಆರತಿ ಮಾಡಿಸಿದ್ರು. ಅವ್ರ ಕೈಲಿ ಆಗಲ್ಲ, ಹೆಂಗಸರುಗಳು ವಯಸ್ಸಾಗಿದೆ. ಅದಕ್ಕೆ ಇವರೇ ಆರತಿ ತಟ್ಟೆ ತೆಗೆದುಕೊಂಡೋಗಿ ಪ್ರತಿಯೊಂದು ಇವ್ರ ಮುಂದೆ ಇರುವಂಥ ದೇವಿಗೆ ಪೂಜೆ ಮಾಡಿದ್ರು. ನನಗೆ ಗುರು ಮಹಾರಾಜರ ನೆನಪು ಬಂತು. ಎಂಥ ಸಂತೋಷವಾದ ಒಂದು ಎಂಥದ್ದು ಪರಿಸರ ಉಂಟಾಯಿತು, ಆಧ್ಯಾತ್ಮಿಕದ ಪರಿಸರ ಇವತ್ತು. ಸೊ ನಾವು ಅದನ್ನು ಡೆವಲಪ್ ಮಾಡಬೇಕು. ನನಗೆ ಈವರೆಗೆ ಭಕ್ತ ಅಂತ ಕರೆಯೋಕ್ಕೊಬ್ಬರು ಸಿಗ್ತಾ ಇಲ್ಲ. ಇಲ್ಲಿ ಕಾಂಪೌಂಡ್ವರೆಗೆ ಅಷ್ಟೇ. ಅದು ಕಾಂಪೌಂಡ್ ಆದಮೇಲೆ ನೀವ್ಯಾರೋ ನಾವ್ಯಾರೋ. ಅಲ್ಲಿ ನಾನು ನೋಡಿದೆ
ಅವ್ರು ಯಾರು ನಮ್ಮ ದೊಡ್ಡಪ್ಪ ಅಲ್ಲ, ನಮ್ಮ ಚಿಕ್ಕಪ್ಪ ಅಲ್ಲ, ನಮ್ಮ ದೊಡ್ಡಮ್ಮ ಅಲ್ಲ, ಚಿಕ್ಕಮ್ಮ ಅಲ್ಲ, ಯಾರೂ ಅಲ್ಲ. ಬಟ್ ಅವರ ಬಿಹೇವಿಯರ್ ನಾನು ನೋಡಿದೆ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಮಾಡ್ಪವರಿಂದ ತಿಳಿದು. ಸರ್ವಜ್ಞ ಹೇಳ್ತಾನೆ, ಇದನ್ನು ನಾವು ನೋಡಿ ಕಲ್ತ್ಕೊಳ್ಬೇಕು, ಹೆಂಗೆ ಮಾಡ್ತಾರೆ, ಯಾವ ಥರ ಅಂತ. ಬರೀ ಇದೆ ಹೋಯ್ತು, ಆ ಪ್ರೋಗ್ರಾಮ್, ಈ ಪ್ರೋಗ್ರಾಮ್, ಅದು ಇದು ಅದು ಇದು. ಯಾಕಂದರೆ ಬೇರೆ ಏನು ಕೆಲಸ ಇಲ್ಲ. ಎಂಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಬದಲಾಗ್ಸೋಣ. ನನಗೆ ಲಲಿತಾ ಸಹಸ್ರನಾಮದ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಹೇಳಿದ್ರು. ದೀರ್ಘವಾಗಿ ಮಾತಾಡಿದೆ ಲಲಿತಾ ಸಹಸ್ರನಾಮದ ಬಗ್ಗೆ. ಹಯವದನ, ಶ್ರೀಮನ್ನಾರಾಯಣ ಹಯವದನದ ರೂಪದಲ್ಲಿ ಕಾಮಾಕ್ಷಿ ಅಂದರೆ ಕಂಚಿಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಈ ಭೂಲೋಕದ ಭಕ್ತರಿಗೆ ಸುಲಭವಾಗಿ ದೇವಿಯ ಕೃಪೆ ಆಗೋದು ಹೇಗೆ ಎಂದಾಗ ಲಲಿತಾ ಸಹಸ್ರನಾಮವನ್ನು ಇದನ್ನು ನೀವು ಉಚ್ಚಾರಣೆ ಮಾಡಬೇಕು, ಇದನ್ನು ನೀವು ಹೇಳಬೇಕು ಅಂಥೇಳಿ ಅದನ್ನು ಕೊಟ್ಟಿದ್ದು. ಅದು ಕಥೆ, ನಮ್ಮ ಸಾಂಪ್ರದಾಯಿಕವಾದ ಕಥೆ. ಯಾರು? ಹಯಗ್ರೀವ, ಶ್ರೀಮನ್ನಾರಾಯಣ ಹಯಗ್ರೀವನ ರೂಪದಲ್ಲಿ ಬಂದು ಅಗಸ್ತ್ಯ ಮಹರ್ಷಿಗಳಿಗೆ ಲಲಿತಾ ಸಹಸ್ರನಾಮವನ್ನು ಕೊಟ್ಟರು. ಲಲಿತಾ ಸಹಸ್ರನಾಮ ಅಂದರೆ ತ್ರಿಪುರ ಸುಂದರಿ, ರಾಜರಾಜೇಶ್ವರಿ. ಇವತ್ತು ಮನಸ್ಸೆಲ್ಲ ಆ ದೇವಿಯಲ್ಲೇ ಇತ್ತು. ಬಹಳ ಸಂತೋಷವಾಯ್ತು ಅದನ್ನು ನೋಡಿ. ತಾಯಿ ಕೃಪೆ ನಮ್ಮ ಈ ಬರನಾಡಿಗೆ ಬರೀ ಹೊರಗಡೆ ಬರ ಇಲ್ಲ, ಒಳಗೂ ಬರುವೆ. ಅದನ್ನು ಡೆವಲಪ್ ಮಾಡಿಕೊಂಡು ಯಾವತ್ತೋ ಒಂದು ದಿವಸ ದಮ್ 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 ಅಂತ ರಾಮನವಮಿ ದಿವಸ ಬಣ್ಣ ಹಾಕ್ಬಿಟ್ರೆ ಭಕ್ತರಾಗಲ್ಲ. ದಿವಸ ನೀವು ಭಕ್ತರಾಗಬೇಕು. ನಾನು ಹೇಳಿದೆ ಅಲ್ಲಿ ಹೋಗೋ ಹೆಂಗಸರಿಗೆಲ್ಲ, ಅಮ್ಮ ಇವತ್ತು ನೀವೆಲ್ಲ ಬಂದಿದ್ದೀರಾ, ಸಾವಿರಾರು ಜನರ ಆ ಒಂದು ಇದರಲ್ಲಿ ಹೇಳಿದೆ, ದೇವಿಯನ್ನು ಫೋಟೋ ಅಂತ ಅನ್ಕೋಬೇಡಿ. ನೀವು ಮನೆಗೆ ಹೋಗುವಾಗ ದೇವಿನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಹೋಗಿ, ಹೃನ್ಮನದಲ್ಲಿ ಇಟ್ಕೊಂಡು ಹೋಗಿ, ಹೃತ್ಕಮಲದಲ್ಲಿ ಇಟ್ಕೊಂಡು ಹೋಗಿ. ಅದು ನಿಜವಾದ ಪೂಜೆ. ಬೊಂಬೆ ಅಲ್ಲ ಅದು. ಹಿಂಗೆ ಕೀ ಕೊಟ್ಬಿಟ್ರೆ ಅದು ಹಿಂಗಂತ ಇರುತ್ತೆ. ಏನೋ ಇದು ಕುಂಕುಮನ ಮನಸ್ಸಿಟ್ಟು ಮಾಡಿ ಅಂತ ಎಲ್ಲ ಹೇಳಿದೆ. ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದೆ. ಅಲ್ಲಿಂದ ಏನು ನಾನು ಕಲ್ತ್ಕೊಂಡೆ ಅಂದರೆ, ಮನಸ್ಸಿದ್ರೆ ಮಹಾದೇವ. ಮನಸ್ಸು ಮಾಡಬೇಕು ನಾವು. ನಮ್ಮದು ಇವ್ರನ್ನ ನೋಡಿಕೊಂಡೇ ಮಾತಾಡಿಕೊಂಡೇ ಜೀವನ ಕಳ್ಕೊಂಡ್ಬಿಟ್ರು ನಾವು. వాళ్ళెట్లా వీళ్ళెట్లా, వాళ్ళ తావేముండేది, వీళ్ళు తాವೇముండేది, ನಾ ತಾವೇಮುಂಡೇದಿ, ಬರೀ ಇದೆ. ಈ ಒಳಗೇನಿದೆ ನೋಡ್ಕೊಳ್ಳೋದ್ರೆ ಇಲ್ಲ. ದೇವರ ಕೃಪೆ. ಅಂಥ ಒಂದು ಭಕ್ತರ ಸಮಾವೇಶಕ್ಕೆ ಹೋಗಿ ಬಂದೆ. ನೀವು ತುಂಬ ಜ್ಞಾಪಕ ಬಂದ್ರಿ. ಯಾಕೆ ಬಂದ್ರಿ ಅಂತ ಗೊತ್ತಿಲ್ಲ, ಬಂದ್ರಿ ಅಷ್ಟೇ. ಸೊ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. 152 ಭಾಗ 1. ನಿರಂಜನ ಹರಿಚಿಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ನಿರಂಜನ ಹರಿಚಿಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿ
ಸುಂದರ ರೂಪನ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲ್ಲಿ ಕುಂದಿಪನ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲ್ಲಿ ರಂಜಿಪನ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಮಿಂಚಿನಂತೆ ನಮ್ಮ ಎದೆಯೊಳು ರಂಜಿಸಿ ರೋಹಿಪನ ನೀರಂಜನ ಹರಿಚೇತನ ಮೂರ್ತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನು ನೆನೆಯೋ. ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಭಕ್ತಿಯೋಗದ ಆವೇಶದಿ ಮುಳುಗಿಪ ಭಕ್ತಿಯೋಗದ ಆವೇಶದಿ ಮುಳುಗಿಪ ಚಿದಾನಂದ ರಸ ಸಾಗರನ ನೀರಂಜನ ಹರಿಚೇತನ ಮೂರ್ತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನು ನೆನೆಯೋ ನೀರಂಜನ ಹರಿಚೇತನ ಮೂರ್ತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನು ನೆನೆಯೋ. ಶ್ರೀರಾಮಕೃಷ್ಣರು ಅವ್ರಿಗೆ ಬಹಳ ಬೇಕಾದ ಭಕ್ತರು ಹೇಳೋರು, ನೀವು ಭಾನುವಾರ ಬರಬೇಡಿ ಅನ್ನೋ. ಯಾಕೆ ಅಂತ ಕೇಳಿದ್ರೆ, ತುಂಬ ಗೃಹಸ್ಥರು ಬಂದಿರ್ತಾರೆ, ಅವರ ಜೊತೆ ನಿಮ್ಮನ್ನು ಕೂರಿಸಿ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನೀವು
ಆ ಪರಮಾತ್ಮ ಆರಿಸಿದಂತಹ ವ್ಯಕ್ತಿಗಳು. ಆದ್ದರಿಂದ ನೀವು ಬೇರೆ ದಿವಸದಲ್ಲಿ ಬನ್ನಿ, ನಿಮಗೆ ನಾನು ಮಾತಾಡ್ತೀನಿ ಅಂತ ಹೇಳೋರು. ಕಾರಣ ಇಷ್ಟೇ. ಈಗ ನೋಡಿ, ಈಗ ಒಂದು ರೌಂಡ್ ನನ್ನ ಜೊತೆ ಬನ್ನಿ, ಎಲ್ಲೆಲ್ಲಿ ಕೂತಿರ್ತಾರೆ ನೋಡಿ, ವಟ 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 ವಟ. ಆ ವೈಬ್ರೇಷನ್ಸ್ ನಮಗಾಗೋದಿಲ್ಲ. ಮತ್ತು ಯಾರಿಗೂ ನಾವು ಜಾಕ್ ಹಾಕಕ್ಕೆ ಹೋಗಲ್ಲ. ಅದಕ್ಕೆ ನನ್ನ ಮೇಲೆ ಎಲ್ರಿಗೂ ಕೋಪ. ಮಾತಾಡಿಸಲ್ಲ ಅವರು. ಅವ್ರು ನಿನ್ಗೇನೆ ದೇವ್ರ ಹತ್ರ ಮಾತಾಡೋಕ್ಕೆ ನಾ ಬಂದಿರೋದು, ನಿನ್ನ ಹತ್ರ ಅಲ್ಲ. ಕೂತ್ಕೋ, ಹೋಗು. ನಿನಗೆಷ್ಟು ಸಿಗುತ್ತೆ ಭಗವಂತನ ಇದು ಕೃಪೆ, ಅಷ್ಟು ತೊಗೊಂಡು ಹೋಗು. ನಿನ್ನನ್ನು ಕುಟ್ಕೊಂಡು ನಾನು ಮಾತಾಡ್ಲಿಕ್ಕಾಗತ್ತಾ? ಆದರೆ ಏನು ಮಾಡ್ತೀರಾ? ಹಾಗಾಗಿ ಆಶ್ರಮ ಅಂದರೆ ಅಲ್ಲಿ ಯಾರೂ ಮಾತಾಡ್ಸಲ್ಲ ನಮಗೆ. ಯಾರು ಮಾತಾಡಿಸ್ಬೇಕು? ಕೂತ್ಕೊಂಡು ನೀವು ಮಾತಾಡು ದೇವ್ರ ಹತ್ರ, ಪರಮಾತ್ಮನ ಹತ್ರ ಮಾತಾಡು. ಕೂತ್ಕೊ, ವಿಸ್ಪರ್ ಎತ್ತು ಮಾತಾಡು ದೇವ್ರ ಹತ್ರ, ನಿನ್ನ ಮಾತು ಕೇಳ್ತಾನೆ. ದೇವರು ಅಂದರೆ ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನೋಡಿ, ಕೆಲವು ಸಲ ಏನಾಗ್ತದೆ, ಜನರ ಮನೋಭಾವನೆ ನೋಡಿಕೊಂಡು ಅವರ ಮನಸ್ಸಿಗೆ ಬೇಕಾದಂಗೆ ಮಾಡ್ಕೊಂಡಿದ್ರೆ ಅವ್ರ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ನಮಗೆ ಫಾಲೋವರ್ಸ್ ಬೇಡ, ನಮಗೆ ಬೇಕಾದವರು ಪರಿಶುದ್ಧವಾದ ಹೃದಯವಂತರು ಬೇಕಷ್ಟೆ. ಫಾಲೋವರ್ಸ್ ತೊಗೊಂಡು ಏನು ಮಾಡ್ತೀರಿ? ಏನೂ ಮಾಡಲಿಕ್ಕಾಗಲ್ಲ. ಡ್ಯಾನ್ಸ್ ಮಾಡಿಕೊಂಡು, ಮಾತಾಡಿಕೊಂಡು, ಸಿನಿಮಾ ಒಂದೆರಡು ಹಾಡು ಹಾಡಿಕೊಂಡು, ಕುಣಿದಾಡಿಕೊಂಡು, ಹುಟ್ಟುದಬ್ಬ ಮಾಡ್ಕೊಳ್ಳೋದ್ರೆ 1000 ಜನ ಬಂದು ಅಲ್ಲಿ ಅಟೆಂಡ್ ಮಾಡ್ತಾರೆ. ನಾವು ಅವತ್ತು ಹೋಮ ಮಾಡಿ, ನಾಮ ಸಂಕೀರ್ತನೆ ಮಾಡಿ, ಹಳೇ ಕಾಲದಿದೆ. ಆದರೆ ಇದೇ ಮುಖ್ಯ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದಾಗೆ ಹೆಚ್ಚು ಹೆಚ್ಚು ನಾವು ಅಂತರ್ಮುಖಿಗಳಾಗಬೇಕು. ಭಗವಂತನ ನೆನೆಸ್ಬೇಕು, ಸ್ಮರಿಸ್ಬೇಕು. ಜೀವನ ಬಂದಾಯಿತು, ಕರ್ತವ್ಯ ಮಾಡ್ತಾ ಇದ್ದೀವಿ. ಆದರೆ 24x7x365 ಡೇಸ್ ನಾವು ಕೇಳಲ್ಲ. ವಾರಕ್ಕೆ 1 ದಿವಸ ಕೇಳ್ತೇವೆ. ಅದು ದಿವಸನೂ ಕೇಳಲ್ಲ, 2 hours 3 hours ಕೇಳ್ತೇವೆ. ಅದಕ್ಕೂ ನಿಮಗೆ ಪರ್ಮಿಷನ್ ಸಿಗಬೇಕೇ? ಇಲ್ಲ, ಸಿಗೋದಿಲ್ಲ. ಸೊ ಯೋಚನೆ ಮಾಡಿ. ಆಶ್ರಮ ಅಂದರೆ ಅಂತಹ ಭಕ್ತರನ್ನು ನಾವು ಪರಮಾತ್ಮನ ಪಾದಾರವಿಂದಗಳನ್ನು ನೆನೆಯೋತ್ರ ಮಾಡಬೇಕು. ಅದೇ ನಿಜವಾದ ಭಕ್ತಿ. ಪ್ರದೀಪ ಜ್ವಾಲಾಭಿಹಿ ಅಂತ ಹೇಳ್ತೀವಿ ನಾವು ಸೌಂದರ್ಯ ಲಹರಿನಲ್ಲಿ. ಮೀನಾಕ್ಷಿ ಪಂಚಕದಲ್ಲಿ ಮೊದಲನೇದು ಯಾವುದು? ಉದ್ಯದ್ಭಾನು ಸಹಸ್ರ ಕೋಟಿ ಸದೃಶ ಕೇಯೂರಭೂಷಾವೃತ. ಮೀನಾಕ್ಷಿ, ಆ ಶ್ಲೋಕ ನಾನು ಹೇಳಿದೆ ಇವತ್ತಲ್ಲಿ. ಕೋಟಿ ಸೂರ್ಯ ಹುಟ್ಟಿದಾಗ ಹೇಗಿರುತ್ತೋ ಪ್ರಕಾಶ, ಜಗನ್ಮಾತೆಯ ಪ್ರಕಾಶ ಆಗಿರುತ್ತೆ ಅಂತ ಅದರ ಅರ್ಥ. ಉದ್ಯದ್ಭಾನು ಸಹಸ್ರ ಕೋಟಿ, ಬರೀ ಒಂದಲ್ಲ, ಸಹಸ್ರ ಕೋಟಿ ಸದೃಶ. ಕೇಯೂರ, ಏನು ವಜ್ರ ವೈಢೂರ್ಯ ಆಭರಣ. ಯಾವ ವಜ್ರ ಹಾಕುತ್ತೀರಿ? ಆ ವಜ್ರ ತಗೊಂಬಂದ್ಬಿಟ್ಟು ತೊಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀರಿ. ಭಯ ಮನೇಲಿದ್ದರೆ. ಆ ಬ್ಯಾಂಕಲ್ಲಿ ಇಡಕ್ಕೆ ಅಷ್ಟು ಖರ್ಚು ಮಾಡಿ ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಡ್ತೀವಿ. ಇಟ್ಕೊಂಡಿರಪ್ಪ ನೀನು, ಅಲ್ವಾ? ನಿಮ್ಗೇನು ಗೊತ್ತು ಸ್ವಾಮೀಜಿ ಅಂದರೆ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರುತ್ತೆ. ನೀವು ಅದ್ರ ಫಂಕ್ಷನ್ಗಳಿಗೆ ಹೋದಾಗ ನೀವು ಹೆಂಗಿರ್ತೀರಿ, ಫಂಕ್ಷನ್ ಆದಮೇಲೆ ಬಂದಾಗ ಹೆಂಗಿರ್ತೀರಿ. ಆಶ್ರಮಕ್ಕೆ ಜನ ಬರೆಸ್ಬೇಕು ಅಂದರೆ ನಾನು ನಾಳೆ ಇಲ್ಲೊಂದು ಬೋರ್ಡ್ ಹಾಕ್ತೀನಿ, ಹೆಂಗಿದ್ರು ಹಂಗೆ ಬನ್ನಿ ಅಂತ. ತಗೊಳಪ್ಪ ಹೇಗೆ ಬೇಕಾದ್ರೂ ಬನ್ನಿ ಅಂತ ಬರೆದುಬಿಟ್ರೆ ನಾನು ಮುಗೀತು. ಇಲ್ಲಿ ರಿಸ್ಟ್ರಿಕ್ಷನ್ಸ್. ನಿಮ್ಮ ಆಭರಣ ಏನು? ನಿಮ್ಮ ಆಂತರ್ಯದ ಆ ಜ್ಯೋತಿ, ಪರಂಜ್ಯೋತಿ. ಉದ್ಯದ್ಭಾನು ಸಹಸ್ರ ಕೋಟಿ ಸದೃಶ. ವಿಷ್ಣು ಬ್ರಹ್ಮ ಸುರೇಂದ್ರ ಸೇವಿತ ಪದಾಂ. ಯಾವ ಪಾದ ಅದು ನಿಂದು ತಾಯಿ ಜಗನ್ಮಾತೆ? ನಿನ್ನ ಪಾದ ವಿಷ್ಣು ಬ್ರಹ್ಮ ಸುರೇಂದ್ರ ದೇವೇಂದ್ರ ಸೇವಿತ ಪದಾಂ. ಅದನ್ನು ಎಕ್ಸ್ಪ್ಲೈನ್ ಮಾಡು. ಅಂತಹ ಭಗವತಿನ ನಾವು ಪೂಜೆ ಮಾಡುವಾಗ ಗಾಜಿನ ಇಟ್ಕೊಂಡಂಗೆ ನಾವು ಹತ್ರ ಏನಾದ್ರು ಇದ್ರೆ ದೇವಿ ಮುಂದೆ ಅದೇನದು, ಏನು ಅವಳು? ಇಲ್ಲಿ ಬನ್ನಿ, ಲಲಿತಾ ಸಹಸ್ರನಾಮಕ್ಕೆ ಬನ್ನಿ. ಏನು ವಜ್ರಗಳ ಅವಳ ಆಭರಣಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ. 1ನೇ ಶ್ಲೋಕದಿಂದ
23ನೇ ಶ್ಲೋಕದವರೆಗೆ ದೇವಿನ ವರ್ಣಿಸಿದ್ದಾರೆ. ಎಲ್ಲಿ? ಲಲಿತಾ ಸಹಸ್ರನಾಮದಲ್ಲಿ ದೇವಿನ ವರ್ಣಿಸಿದ್ದಾರೆ. ಅದೇನು ನಖ, ಅದೇನು ವಜ್ರ, ದೇವಿ. ಅಂಥ ದೇವಿನ ನಾವು ಪ್ರಾರ್ಥಿಸುವಾಗ ನಾವು ಹೇಗಿರಬೇಡ, ಬಹಳ ಚೆನ್ನಾಗಿದೆ. ವಿಷ್ಣು ಬ್ರಹ್ಮ ಸುರೇಂದ್ರ ಸೇವಿತ ಪದಾಂ ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯ. ಎಂಥ ಶ್ಲೋಕಗಳು ಹೇಳ್ಕೊಟ್ಟಿದ್ದೀನಿ. ಇರಲಿ. ಒಂದೊಂದ್ಸಲ ಹಂಗಾಗುತ್ತೆ. ಆರಂಭದಿಂದ ಭೂಪಾಲಿಲ್ಲೇ ಹಾಡ್ತಾ ಇದ್ದೀನಿ. ಮೀರಾಬಾಯಿ ಹಾಡು ಕೇಳಿ. तुम्हारे कारण सब सुख छोड़िया, अब मोही क्यों तरसाओ, ओ तुम्हारे कारण सब सुख छोड़िया, तुम्हारे कारण सब सुख छोड़िया, अब मोही क्यों तरसाओ, ओ तुम्हारे कारण सब सुख छोड़िया। अब बिरह बिथा लागी और अंतर, बिरह बिथा लागी और अंतर, सो तुम आय भुजाओ, ओ तुम्हारे कारण सब सुख छोड़िया, तुम्हारे कारण सब सुख छोड़िया, अब मोही क्यों तरसाओ, ओ तुम्हारे कारण। अब छोड़त नहीं बड़े प्रभु जी, अब छोड़त नहीं बड़े प्रभु जी, हंस कर तुरत बुलाओ, ओ अब छोड़त नहीं बड़े प्रभु जी, हंस कर तुरत बुलाओ, ओ मीरा दासी जन्म जन्म की, मीरा दासी जन्म जन्म की, मीरा दासी
सब सुख छोड़ दिया तुम्हारे कारण, सब सुख छोड़ दिया अब मोही क्यों तरसाओ, ओ तुम्हारे कारण, तुम्हारे कारण, तुम्हारे कारण सब सुख छोड़िया। ಕನಿಕಾ ಪರಮೇಶ್ವರಿನ ಜ್ಞಾಪಿಸ್ಕೊಳ್ಳಿ. ಎಲ್ಲ ಬಿಟ್ಟು ಬೇಡ ಬೇಡ, ನನಗೆ ಯಾವುದು ಬೇಡ, ನನಗೆ ಬೇಡ. ಮೀರಾ ನೋಡಿ ಬೇಡ, ಆಂಡಾಳ್ ನೋಡಿ ಬೇಡ, ಅಕ್ಕಮಹಾದೇವಿ ನೋಡಿ ಬೇಡ. ಎಲ್ಲ ನಿಮ್ಮವ್ರದ್ದೇ ಉದಾಹರಣೆ ಕೊಡ್ತಾ ಇದ್ದೀನಿ. ಇವ್ರು ಯಾವಾಗಲೂ ಅವ್ರಿಗೆ ಹೇಳ್ಕೊತಾರೆ ಅನ್ಕೋಬೇಡಿ. ನೋಡಿ, ಜೀವನದಲ್ಲಿ ಸಾಧಿಸ್ಬೇಕಾದ್ರೆ ನಾವು ಸಂಸಾರಿ ಆಗಲಿ ಸನ್ಯಾಸಿಗಳಾಗಲಿ ಗುರಿನಿಟ್ಕೋಬೇಕು. ಗುರಿನಿಟ್ಕೊಂಡು ಜೀವನವನ್ನು ಮುಂದಕ್ಕೆ ತೆಗೆದುಕೋಬೇಕು. ಯಾವಾಗಲೂ ಒಂದು ಗುರಿ ಇಟ್ಕೋಬೇಕು. ನಾನು ಭಕ್ತೆಯಾಗಿ ಭಕ್ತನಾಗಿ ಸ್ವಾಮಿಯ ಪಾದಾರವಿಂದಗಳನ್ನು ಸದಾ ನೆನೆತೀನಿ, ಸದಾ ಸ್ಮರಿಸ್ತೀನಿ ಅಂತಿಟ್ಕೊಂಡ್ರೆ ಸಾಕು. ಬೇರೆ ಏನು ಆಗಮ ಪಾಯಿನೋ ನಿತ್ಯ ತಾಂತಿ ತಿಕ್ಷಸ್ವ ಭಾರತ, ಏನು ಬಂದರೂ ಪರವಾಗಿಲ್ಲ, ನಾನು ಮಾತ್ರ ಭಗವಂತನ ಸ್ಮರಣೆಯನ್ನು ಬಿಡೋದಿಲ್ಲ ಅನ್ನೋ ಭಾವನೆ ಬರಬೇಕು. ಇವತ್ತು ಹೇಳಿದೆ ಅದನ್ನು, ನಾನು ಚಿಕ್ಕವರಾಗಿದ್ದಾಗ ನಾವೆಲ್ಲ ಯಾವ ರೀತಿಯ ಟ್ರೈನಿಂಗ್ ನಮಗೆ ಕೊಡ್ತಾಯಿದ್ರು ದೊಡ್ಡವರು. ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಇಲ್ಲದ ತಿಂಡಿ ಇಲ್ಲ, ದೇವಸ್ಥಾನದ ಕುಂಕುಮ ಇದ್ದಿಲ್ಲ. ನಮ್ಮ ಹುಡುಗ ಈಗ ಅವೆಲ್ಲ ಮಾಡೋದಿಲ್ಲ, ಅವನೀಗ ಸಾಫ್ಟ್ವೇರ್, ಅವನು ಅದಕ್ಕೆ ನಿಮ್ಮನ್ನು ಹೊರಗಡೆ ಇಟ್ಟಿದ್ದಾನು ಸಾಫ್ಟ್ವೇರ್ ಹೇಳಿ. ನಾನು ಯೋಚನೆ ಮಾಡಿದ್ದೀನಿ ಕಣೋ ಮಗು, ನಾನು ಬರ್ತಾ ಇದ್ದೀನಿ, ಒಂದು 2 ವರ್ಷ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ನೋಡೋಣ. ಎಷ್ಟು ವರ್ಷ ನೀವು ಸಾಕಿದ್ರಿ, ಎಷ್ಟು ನೋಡ್ಕೊಂಡ್ರಿ, ಎಷ್ಟು ಮಾಡಿದ್ರಿ, ಒಂದು ಕಾಗದ ಬರೀರಿ ನೋಡೋಣ. ಆಗ ಬರ್ತದೆ, ಮಮ್ ಐ ಕಾಂಟ್ ಟೇಕ್ ಯು, ಐ ಆಮ್ ವೆರಿ ವೆರಿ ಬ್ಯುಸಿ and my wife also is very busy, I can't manage you, please be there, I will send money, if you want to spend time you can go to any hotel and stay. ಬಾಮ್ಮ ಅಂತ ಬರೆಯುವಂತಹ ಮಕ್ಕಳು ಇಲ್ವೇ ಇಲ್ಲ ಈಗ. ಯಾಕೆ ಹಿಂಗೆ ಹೇಳ್ತಿದ್ದೀರಾ ಸ್ವಾಮೀಜಿ? ನನಗೆ ಹೇಳ್ತಾರೆ ಬಂದು, ಸ್ವಾಮೀಜಿ ಸಾಕದೆ ಸರ್ವಸ್ವನ್ನೂ ಕೊಟ್ಟೆ, ಓದಿಸ್ದೆ, ಎಂಜಿನಿಯರ್ ಮಾಡಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಆದ, ಈಗ ಯಾವಾಗಲೂ ವರ್ಷಕ್ಕೊಂದು ಫೋನ್ ಮಾಡ್ತಾನೆ ಸ್ವಾಮೀಜಿ. ಆಮೇಲೆ ಕೇಳ್ತಾನೆ, ಮಮ್ ವಾಟ್ ಯು ವಾಂಟ್, ಡ್ಯಾಡ್ ವಾಟ್ ಯು ವಾಂಟ್, ದುಡ್ಡು ಕಳಿಸ್ತೀನಿ. ಅವ್ನು ಅನ್ಕೊಂಡ್ಬಿಟ್ಟೆ ದುಡ್ಡೇ ಸರ್ವಸ್ವ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನು ಹುಟ್ಟಿದಾಗ ಅಮ್ಮನೇ ಹಾಲು ಕೊಟ್ಟು ತನ್ನ ಸರ್ವಸ್ವನು ಧಾರೆ ಎರೆದು ಆ ಮಗುನ ಕಾಪಾಡಿದ್ರು. ನೀನು ಇದನ್ನು ಹೇಳ್ತೀಯ ಅಂತ ಕಾಪಾಡಲಿಲ್ಲ. ನೋಡಿ, ನಮ್ಮ ಕೌಟುಂಬಿಕ ಆ ಒಂದು ಬಂಧನಗಳೆಲ್ಲ ಕಡ್ದು ಹೋಗ್ಬಿಡ್ತು. ನೋಡಿ, ಹಿಂದೆ ಮನೆಯಲ್ಲಿ ಒಂದು 15 ಜನ ಅಂತೂ ಮ್ಯಾಕ್ಸಿಮಮ್ 15 ಜನ ಇರಲೇಬೇಕು ಮನೆಯಲ್ಲಿ. ಅದು ಹೆಂಗೆ ಅಟೆಂಡೆನ್ಸ್ ಕರೀತಿದ್ರು ಮಕ್ಕಳನ್ನೆಲ್ಲ, ಅದು ಹೆಂಗೆ ಅಜ್ಜಿ ಜ್ಞಾಪಕ ಇಟ್ಕೋತಿದ್ರು. ಆ ಮಗುಗೆ ಇದು ಕೊಡು, ಈ ಮಗುಗೆ ಅದು ಕೊಡು, ಅಳಲೆಕಾಯಿ ಈ ಮಗು ಕೊಡು, ಬಾದಾಮಿ ಈ ಮಗು ಕೊಡು, ಇದು ಸಾಂಬ್ರಾಣಿ ಹೊಗೆ ಈ ಮಗುಗೆ ಹಾಕು, ಅರ್ಶನದ ಹೊಗೆ ಈ ಮಗುಗೆ ಹಾಕು. ಯಾಕೋ ಸ್ವಲ್ಪ ನೆಗಡಿ ಬಂದಿದೆ ಕಡೆ, ಒಂಚೂರು ಅರ್ಶನದ ಹೋಗ ಸರಿ ಆಗುತ್ತೆ. ನೀವೀಗ ನೆಗಡಿನ ಒಂದು ನಿಮಿಷ ಇರು ಸರ್, ಅಪಾಯಿಂಟ್ಮೆಂಟ್ ಬೇಕು, ಏನು ಮಗು ನೆಗಡಿ ಆಗಿದೆ, ಕಾಯ್ತಿರ್ತಾರವರು ನಿಮ್ಮಂಥ ಫೋನ್ಗಳಿಗೆ. ನಾವು ಆಸ್ಪತ್ರೆಯೇ ನೋಡಲಿಲ್ಲ ತಾಯಿ, ನಾವುಗಳು ಆಸ್ಪತ್ರೆನೇ ನೋಡಿಲ್ಲ. ಹೆಂಗ್ ಬದುಕಿಸ್ತಿದ್ರು, ಹೆಂಗೆ ಸಾಕ್ತಾ ಇದ್ರು. ಯಾಕೋ ಅಷ್ಟು ನೆಗಡಿ ಆಗಿಬಿಟ್ಟಿದೆ, ಅಯ್ಯೋ ಒಂಚೂರು ಅರ್ಶನದ ಹೊಗೆ ಕೊಡು ಸರಿಯಾಗಿಬಿಡುತ್ತೆ. ಅದು ಅರ್ಶನದ ಹೊಗೆ ಹಾಕಿ
ತಗೋ ಅಂತ ಚೆನ್ನಾಗಿ ಅದನ್ನ ಚುಚ್ಚಿ ಮಾಡಿ ತೊಗೊಂಡ್ಮೇಲೆ ಬೆಳಗ್ಗೆ ಆಟ ಆಡ್ಕೊಂಡಿರೋದು. ನಗಡಿ ಇಲ್ಲ ಪಗಡಿ ಇಲ್ಲ, ಅದಕ್ಕೆ ಕೆಂಪು ಜಾಸ್ತಿ, ಕೆಂಪು ಯಾಕೋ ಇಷ್ಟೊಂದು ಕೆಂಪ್ತಾ ಇದೆ, ಒಂದು ನಿಮಿಷ ಬಾ ಮೇಲೆ ಅಂತ ಕರ್ಕೊಂಬಮ್ಮ, ಅಷ್ಟು ಕೆಂಬಾರ ಬಾಯ್. ಈರುಳ್ಳಿ ತಗೊಂಡು ಕಡ್ಡಿ ಹಾಕಿ ಚೆನ್ನಾಗಿ ಬೆಂಕಿನಲ್ಲಿ ಸುಟ್ಟು ಅದನ್ನು ಕೊಡು. ಈಗ ಸರ್ ಐ ಡೋಂಟ್ ನೋ ಬೇಬಿ ಇಸ್ ಕಾಫಿಂಗ್, ಅವ್ನಿಗೆ ಇಂಥವರೇ ಬೇಕಾಗಿತ್ತು, ಕರ್ಕೊಂಬಾರಂತ ಕರ್ಕೊಂಬಂದ್ಬಿಟ್ಟು ಆ ಸ್ಕ್ಯಾನು ಈ ಸ್ಕ್ಯಾನು ಆ ಸ್ಕ್ಯಾನು ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿ ಇಷ್ಟು ದಪ್ಪ ರಿಪೋರ್ಟ್ ಕೊಟ್ಟು ಅದಕ್ಕೊಂದು ಪ್ಲಾಸ್ಟಿಕ್ ರಿಪೋರ್ಟ್ ಹಾಕಿ ಆ ರಿಪೋರ್ಟ್ ಕೊಡೋಳ ಲಿಫ್ಟಿಕ್ಗೂ ನೀವೇ ದುಡ್ಡು ಕೊಡೋದು. ಆ ರಿಪೋರ್ಟ್ ಕೊಡ್ತಾಳಲ್ಲ ಅವಳು ಲಿಫ್ಟಿಕ್ಗೂ ನೀವೇ ದುಡ್ಡು ಕೊಟ್ಟು, ಅವಳ ಅಲಂಕಾರಕ್ಕೂ ನೀವೇ ದುಡ್ಡು ಕೊಟ್ಟು ಇದೆಲ್ಲ ಮಾಡಿ ಅವನು ಹೇಳ್ತಾರೆ, ಏನಿಲ್ಲ ಒಂದು ಕೆಲಸ ಮಾಡಿ, ಬೆಳಗ್ಗೆ 2 ಮಾತ್ರೆ, ಮಧ್ಯಾಹ್ನ 2 ಮಾತ್ರೆ, ಸಾಯಂಕಾಲ 3 ಮಾತ್ರೆ, ಇದು 3 ದಿವಸ ಕೊಡಿ. ಆಮೇಲೆ ನೆಕ್ಸ್ಟ್ ಡೇಟು ಬೆಳಗ್ಗೆ 2 ಮಾತ್ರೆ, ಮಧ್ಯಾಹ್ನ 1 ಮಾತ್ರೆ, ಸಾಯಂಕಾಲ 1 ಮಾತ್ರೆ ಕಡಿಮೆ ಮಾಡಿ. ಟೇಪರಿಂಗು ಯಾವುದಕ್ಕೆ? ನೆಗಡಿಗೆ. ಅಜ್ಜಿರೇ ನಮ್ಮ ಮನೇಲೆಲ್ಲ ಡಾಕ್ಟ್ರು ಅಜ್ಜಿನೇ. ಆಮೇಲೆ ಯಾವ ಮೈಕೈ ನೋವು, ಯಾವ ರುಮ್ಯಾಟಿಸಮ್ಮು, ಯಾವ ಯಾವ ಇಸಮ್ ಇಲ್ಲ. ಆ ಮಗು ನೆತ್ತಿ ಅಜ್ಜಿ ಕಾಲು 2 ಹಿಂಗಿಟ್ಬಿಟ್ಟು ಆ ಮಗುನ ಹಿಂಗೆ ಇಟ್ಬಿಟ್ಟು ಎಣ್ಣೆ ಹಚ್ಚಿದ್ರೆ ಯಾವುದು ರಿಪ್ಲೇಸ್ ಮಾಡಬೇಕಾಗಿರ್ಲಿಲ್ಲ. ಏನೇ ಅದು, ಆ ಸ್ನಾನ ಮಾಡೋದೊಂದು ಆರ್ಟು, ಸ್ನಾನ ಮಾಡಿಸೋದೊಂದು ಆರ್ಟು. ಇವಾಗ ಸ್ನಾನವೇ ಮಾಡಿಸಲ್ಲ. ತಿಮ್ಮಕ್ಕ ನೀನು ಸ್ನಾನ ಮಾಡಿಸು, ತಿಮ್ಮಕ್ಕ ಬೊಮ್ಮಕ್ಕ ನೀನು ಆ ಮಗುಗೆ ಸ್ನಾನ ಮಾಡಿಸು. ನಾವು ಸ್ನಾನೇ ಮಾಡಿಸೋದೇ ಇಲ್ಲ ಮಕ್ಕಳಿಗೆ. ತಿಮ್ಮಕ್ಕ ಬೊಮ್ಮಕ್ಕನೇ ಅವ್ರು ತೊಗೊಂಡೋಗಿ ಬಕೆಟ್ ಒಳಗೆ ಅದ್ಬಿಟ್ಟು ಎತ್ಕೊಂಬಂದ್ರೂ ಪರವಾಗಿಲ್ಲ, ಅದು ಸ್ಪ್ರೇ ಮಾಡಿಬಿಟ್ಬಿಡ್ತಾರೆ, ಗಮ್ಮಂತಿರುತ್ತಲ್ಲ. ನೋಡಿ ಇವೆಲ್ಲ ಹೊರಟೋಯ್ತು ನಮ್ಮ ದೇಶದಲ್ಲಿ. ಹಾಗೇನೇ ನಮ್ಮ ಜೀವನದ ಶೈಲಿನೂ ಹೊರಟೋಯ್ತು. ಭಕ್ತಿ, ಪ್ರಾರ್ಥನೆ, ಅಭ್ಯಾಸ ಎಲ್ಲ ಹೊರಟೋಯ್ತು. ಏನಂದರೆ ನಾವು ದೇವಸ್ಥಾನಕ್ಕೆ ಹೋಗೋದು ಅಂದರೆ ಆ ದೇವ್ರ ಲಕ್ಕದು. వచ్చిండాను కదా, లేదు ಅಂತ చెప్తారు, నేను వచ్చిండాను. ಅದು ದೇವಸ್ಥಾನಕ್ಕೆ ದೇವ್ರ ಮುಂದೆ ಹೋಗೋದು ನಿಮಗೆ, ದೇವ್ರಿಗೋಸ್ಕರ ಅಂತಲ್ಲ. ಹೆಂಗಾಗ್ಬಿಟ್ಟಿದೆ ನೋಡಿ ಪ್ರಪಂಚ. ಇರಲಿ, ಕಾಲಾಯ ತಸ್ಮೈ ನಮಃ. ಬಟ್ ಇವೆಲ್ಲ ಮರ್ತೋಗ್ಬಿಡ್ತು. ಆ ಎಣ್ಣೆ ರೀ, ಅದು ಮನೇಲೇ ಎಣ್ಣೆ ಮಾಡೋರು. ಅದು ಹೋಗಿ ತಗೊಬಂದು ಬೀಜನೆಲ್ಲ ಹಾಕಿ ಕುದಿಸಿ ಅದನ್ನು ಮಾಡಿ ಆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೂತ್ಕೂತಂಗೆ ನಿದ್ದೆ ಬರೋದು. ಈಗ ಸ್ನಾನ ಮಾಡಿ ನಿದ್ದೆ ಮಾತ್ರೆ ತಗೊಂಡು ಮಲ್ಕೋಬೇಕು, ಹಂಗಾಗಿದೆ. ಅಜ್ಜಿ ಆ ಮಗುನ ಉರುಳಿಸೋರು, ಹಿಂಗೆ ಉರುಳಿಸ್ಬಿಟ್ಟು ಮತ್ತೆ ಹಾಕೋರು. ಕೊಯ್ ಪೈ ಅಂತಿರಲಿಲ್ಲ ಮಗು, ಅಷ್ಟು ಯಾರು ಬೇಡ ಅಂತಾರೆ. ಒಂದು ಕುಯ್ ಅಂತ ಹೇಳ್ತಿರಲಿಲ್ಲ ಮಕ್ಕಳು. ಫಸ್ಟ್ ಒಂಚೂರು ಕೊಯ್ ಅನ್ನೋರು. ಆಮೇಲೆ ಆ ಸಾಫ್ಟ್, ಎಷ್ಟು ಪ್ರೆಷರ್ ಎಲ್ಲಿ ಕೊಡಬೇಕು ಅಜ್ಜಿಗೆಲ್ಲ ಗೊತ್ತು. ಅಷ್ಟು ಚೆನ್ನಾಗಿ ಕತ್ತತ್ರ, ಆ ಕಾಲ ಹತ್ರ, ಆ ಮಂಡಿ ಹತ್ರ ಚೆನ್ನಾಗಿ. ಆಮೇಲೆ ಈ ದೋಸೆ ಹಿಂಗೆ ಹಾಕಲ್ವ ನೀವು, ಹಾಗೆ ಮಗುನ ಲಪಕ್ಕಂತ ಹಿಂಗೆ ಹಾಕೋರು. ಅದು ಹಿಂಗಿದ್ದು ಹಿಂಗೆ ಹೋಗ್ಬಿಡೋದು. ಹಾಕೊಂಡು ಈಗ ನೀವು ಮಾಡಿಸಿ ಅವರೇ ಬೇಡ ಅಂತಾರೆ. ಅಮ್ಮ ಅವೆಲ್ಲ ಬೇಡ, ಹಳೆಯ ಕಾಲದ್ದು. ಈಗ ನಾನು ಹಿಂಗೆ ತಂದಿದ್ದೀನಿ, ಹೊಸದು ಸ್ಪ್ರೇ ತಂದಿದ್ದೀನಿ ಅಂತ. ಬೆಕ್ಕು ನಾಯಿಗೆಲ್ಲ ಸ್ಪ್ರೇ ಹಾಕಿ ಸ್ನಾನ ಮಾಡ್ತಾರಲ್ಲ, ಹಂಗೆ ಮಗು ನಿಂತ್ಕೊಂಡ್ಬಿಡು, ಸ್ಪ್ರೇ ಮಾಡಿ ಕಳಿಸ್ಬಿಡೋದು. ಆಗೇನು ರಿಪ್ಲೇಸ್ಮೆಂಟ್, ಎಲ್ಲನೂ ರಿಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಪ್ರಪಂಚ ಈಗ ಆಗ್ಬಿಟ್ಟಿದೆ. ಆ ಅಜ್ಜಿಯ ಕೈ ಇದೆಯಲ್ಲ, ಅದು ಬರೀ ಕೈ ಇಲ್ಲ, ಅಜ್ಜಿ ತನ್ನ ಪ್ರೀತಿಯಿಂದ ಮಾಡ್ತಾ ಇದೆ. ಇದನ್ನು ತಿಳ್ಕೊಳ್ಳಿ ನೀವು. ಶಿ ಈಸ್ ಟು ಪುಟ್ ಹರ್ ಲವ್, ಅಫೆಕ್ಷನ್. ಯಾವ ಅಜ್ಜಿನೂ ಚೇರ್ ಮೇಲೆ ಕೂತ್ಕೊಂಡು ನೋಡೇ ಇಲ್ಲ ನಾನು. ಎಲ್ಲ ಅಜ್ಜಿರು ಕೆಳಗಡೆ ಕೂತ್ಕೊಳ್ಳೋದು. ಅಂದರೆ ಆಗಿನ ಕಾಲ ಪಾಪ. ರಾಘವೇಂದ್ರ ಮಠಕ್ಕೆ ಹೋಗಿ, ಯಾವ ಮಠಕ್ಕೆ ಹೋಗಿ ಕೆಳಗೆ ಕೂತ್ಕೊಳ್ಳೋದು. ಯಾರು ಚೇರು ಅದು ಇದು. ಆಮೇಲೆ ನೀರು ತೊಗೊಂಬರೋದು. ರಾಧಮ್ಮನವರು ಇಲ್ಲಿ ಬಾವಿಯಿಂದ ನೀರು ಎತ್ಕೊಂಬರೋದು. ಅದು ಆ ಬಿಂದಿಗೆನೇ ತೂಕ ಇದೆ. ಈಗಿನ ಕಾಲದ ಹೆಣ್ಮಕ್ಳಿಗೆ ಬಿಂದಿಗೆ ಕೊಟ್ಟರೆ ಬಿಂದಿಗೆ ಜೊತೆ ಬಿದ್ದೋಗ್ಬಿಡ್ತಾರೆ. ಯಾಕಂದರೆ ಬಿಂದಿಗೆ ತೂಕ ಇದೆ. ಬಿಂದಿಗೆ ಎತ್ತೋ ತಾಕತ್ತಿಲ್ಲ ಈಗ. ತಾಮ್ರದ್ದು, ಹೇಳಮ್ಮ ಜೋರಾಗಿ ಹೇಳು, ತಾಮ್ರದ ಬಿಂದಿಗೆ. ಅಲ್ಲಿಂದ ನೀರು ನೋಡಿಲ್ವ ನೀವು? ನೀವೆಲ್ಲ ಚಿಕ್ಕವರ ನೋಡಿದ್ದೀರಲ್ಲ. ಅದಕ್ಕೆ ದಾರ ಹಾಕಿ ಅದನ್ನು ನೀರು ಸೇದೋದು ಫಸ್ಟ್ ಕ್ಲಾಸಾಗಿರ್ತಿದ್ರು. ಒಂದು ಬಿಟ್ಟರೆ
3 ದಿವಸ ಜ್ಞಾಪಕ ಬರೋದು ನಮಗೆ. ಅಷ್ಟು ಚೆನ್ನಾಗಿರೋರು, ಗಟ್ಟಿಗಿದ್ರು. ಹೇಗೆ? ಹಾಂ, ಯಾರು? ಡಾಕ್ಟ್ರಾ? ಪೇಷಂಟು. ಆಮೇಲೆ ಡಾಕ್ಟ್ರಲ್ಲ, ಡಾಕ್ಟ್ರು ಶಾಪ್ ಕಡೆನೂ ತಲೆ ಹಾಕಿ ಮಲ್ಗಲ್ಲ, ಬಿಂದಿಗೆ ಕೊಡ್ತಾರೆ ಅವರು ಅಂತ. ಬಿಂದಿಗೆನೇ ರೀ. ಎಂಥ ಜೀವನ ಶೈಲಿ ಇತ್ತು ನಮ್ಮದು. ಎನಿವೆ, ನಮ್ಮ ಭಕ್ತಿ, ನಮ್ಮ ಜೀವನದ ಶೈಲಿನೂ ಬದಲಾಗಿದೆ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಭಗವಂತನ ಶರಣಾಗತಿ, ಅವನಲ್ಲಿ ಶರಣಾಗತಿ ತಗೊಂಡ್ರೆ ಅಪಾರವಾದ ಶಕ್ತಿ ಬರುತ್ತಂತೆ. ಇಫ್ ಯು ಸರೆಂಡರ್ ಟು ಗಾಡ್, ಯು ವಿಲ್ ಗೆಟ್ ಮೋರ್ ಆ್ಯಂಡ್ ಮೋರ್ ಸ್ಟ್ರೆಂತ್. ಬಿಕಾಸ್ ಯಾರಿಗೆ ನಾನು ಶರಣಾಗತಿಯಾಗಿದ್ದೀನಿ? ಭಗವಂತನಿಗೆ. ಶರಣಾಗತಿ ಅದ್ಭುತ ಪದದಲ್ಲಿ ಅನರ್ಘ್ಯವಾದ ಶಕ್ತಿ ತುಂಬಿದೆ. ಈ ಜಗತ್ತಿನಲ್ಲಿ, ಅದರಲ್ಲಿಯೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಸಾಧಾರಣ ಬ್ರಹ್ಮಾನಂದ ಆನಂದದಿಂದ ಅನುಭವಿಸುವಾಗ ಶರಣಾಗತಿ ಎಂಬ ತತ್ವವನ್ನು ಅನುಸರಿಸಿದ್ದೇ ಮೂಲ ಕಾರಣ. ಮೀರಾ ಅಥವಾ ನಂದನಾರ್ ಯಾರನ್ನ ನೋಡಿ, ಬೇಡ್ರು ಕಣ್ಣಪ್ಪನ ನೋಡಿ ಶರಣಾಗತಿ ಹೊಂದ್ಬಿಟ್ಟ. ನಮ್ಮಪ್ಪ ನೀನು ಹೊಂದ್ಬಿಟ್ಟ ಅವನಷ್ಟೇ. ಅವನ ಪಾದಾರವಿಂದಗಳಲ್ಲೇ ಅವರು ತನ್ನನ್ನು ತಾನು ಸಮರ್ಪಿಸ್ಕೊಂಡ್ಬಿಟ್ಟ. ಶರಣಾಗತಿ ಎಂಬ ಪದಕ್ಕೆ ಅಷ್ಟು ಶಕ್ತಿ ಇದೆ. ಇದೇ ಅತ್ಯಂತ ವಿಸ್ಮಯವಾದ ಅಂಶ. ಚಿಕ್ಕ ಮಗು ಇದ್ದಾಗ ನಾನು, ನನ್ನದು, ಸ್ವಾರ್ಥ ಇತ್ಯಾದಿಗಳಿರುವುದಿಲ್ಲ. ಬರುತ್ತಾ ಬರುತ್ತಾ ಮಗು ಬೆಳೆದಂತೆ ಈ ಬಾಹ್ಯ ಜಗತ್ತು ಆ ಮುಗ್ಧ ಮನಸ್ಸಿನ ಮಗುವಿಗೆ ಸ್ವಾರ್ಥ, ಅಹಂ ಎನ್ನುವ ವಿಷ ಬೀಜವನ್ನು ಬಿತ್ತುತ್ತದೆ. ಪುಟ್ಟ ಮಗು ಇರುತ್ತಲ್ಲ, ಪುಟಾನಿ ಮಗು, ಯಾರು ಕರೆದ್ರೂ ಹೋಗುತ್ತೆ. ಚಾಕ್ಲೇಟ್ ಕೊಟ್ಟರೆ ನೀನು ತಗೊಂಡು ಕೊಡುತ್ತೆ. ನಿಮ್ಮ ಲೆಕ್ಕದಲ್ಲಿ ಮಗುಗೆ ತಲೆ ಸರಿ ಇಲ್ಲ ನೋಡು, ವಾಪಸ್ ಕೊಡ್ತಾ ಇದೆ. ಅದು ಇಟ್ಕೋಬಾರ್ದ ಜೋಬಲ್ಲಿ. ಆಮೇಲೆ ಆಗಿನ ಕಾಲದಲ್ಲಿ ಇದು ನೀ ತೊಗೊಂಡೋಗು, ಈ ರೇಗುಂಡೆ ಇದ್ದೆ, ನಾನು ಕೃಷ್ಣನಿಗೂ ಕೊಡ್ತೀನಿ, ರಾಮನಿಗೂ ಕೊಡ್ತೀನಿ, ಮಂಜುಳಾ ಇದ್ದಾಳೆ ಅವಳಿಗೂ ಕೊಡ್ತೀನಿ, ಎಲ್ರಿಗೂ ಕೊಡ್ತೀನಿ, ಕೊಡೋಗು ಅಂತ ಹೇಳೋರು ಮನೆಯಲ್ಲಿ. ಇನ್ನೊಂದು ತಗೋದ್ರೆ ಒಂದು ಸಾಲಲ್ಲ ಅಂತ. ಈಗ ತಿಂದ್ಬಿಟ್ಟು ಮುಖ ಒರೆಸ್ಕೊಂಡು ಹೋಗೋ, ಮೂತಿ ಒರೆಸ್ಕೊಂಡು ಹೋಗು, ಅವ್ರಿಗೆಲ್ಲ ಗೊತ್ತಾಗುತ್ತೆ ನೀನೇನು ತಿಂದೆ ಅಂತ. ಇದು ನಮ್ಮದು ಲೆಕ್ಕ. ನೀವಲ್ಲ ಪಾಪ, ನೀವು ಎಲ್ಲ ಅಪರಂಜಿಗಳು. ನಾನು ಹೇಳ್ತಿರೋದು ಬೇರೆ ಕಡೆ. ನೋಡು, ಕೊಟ್ಟರೆ ಬಾಯಲೆಲ್ಲ ಇಟ್ಕೊಂಡು ಹೋಗ್ತಾನೆ ಅವನು. ಎಲ್ರಿಗೂ ಗೊತ್ತಾಗುತ್ತೆ ತಿಂದು. ಚೆನ್ನಾಗಿ ಒರೆಸ್ಕೊಂಡು ಹೋಗು, ಗೊತ್ತೇ ಆಗಬಾರ್ದು ಅವ್ರು ನೀ ತಿಂದಿದ್ದು ಅಂತ ಹೇಳ್ತೀವಿ ನಾವು. ನಾವೇ ಹೇಳ್ಕೊಡ್ತೀವಿ. ಮಗುಗೆ ನಾವು ಹೇಳಬೇಕು, ಅವನು ನಿನ್ನವನೇ, ಹೋಗಿ ಕೊಡು, ಅವ್ರಿಗೂ ಕೊಡು, ಕೂತೋ ಇನ್ನೊಂದು 2 ಲಾಡು ಕೊಡ್ತೀರಾ? ಅಲ್ಲ, ನೀವಲ್ಲ, ಅಲ್ಲಿ ಹೇಳಿದೆ ನಾನು. ಅಹಂಕಾರ, ಸ್ವಾರ್ಥ ಎಂಬ ವಿಷ ವರ್ತುಲದಲ್ಲಿ ಸಿಕ್ಕುತ್ತಾನೆ ಹುಲು ಮಾನವ. ನಾನೇ ಸರ್ವಸ್ವ, ನನ್ನ ಶಕ್ತಿ ಯಾರು ಬಲ್ಲರು, ನನ್ನಲ್ಲಿ ಸಕಲೈಶ್ವರವಿದೆ ಎಂಬ ಮಾತುಗಳಿಂದ ಆರ್ಭಟಿಸುವರ ಸಂಖ್ಯೆ ಈ ಜಗತ್ತಿನಲ್ಲಿ ಅಧಿಕ. ಅದು ನಾನು ನಿಮ್ಗೇನು ಹೇಳಬೇಕಲ್ಲ, ದಿವಸ ನೋಡ್ತಿರ್ತೀರ. ನಿಜವಾದ ಸಾಧಕ ಭಕ್ತ ಆ ಭಗವಂತನಲ್ಲಿ ಸಂಪೂರ್ಣ ಶರಣಾಗಿ ಸರ್ವಸ್ವೂ ಭಗವಂತನಿಗೆ ಅರ್ಪಿತ ಎಂಬ ವಿನೀತ ಭಾವದಲ್ಲಿ ಜೀವಿಸಲು ಪ್ರಯತ್ನಿಸಬೇಕು. ನಿಜವಾದ ಸಾಧಕ ಎಂದೂ ಯಾವಾಗಲೂ ಸದಾ ಭಗವತ್ ಚಿಂತನೆಯಲ್ಲಿ ಮುಳುಗಿದ್ದು ಸರ್ವಸ್ವೂ ಭಗವದರ್ಪಿತ ಭಾವನೆಯಲ್ಲಿ ತನ್ನ ಅಧ್ಯಾತ್ಮ ಪಥದಲ್ಲಿ ಪಯಣಿಸುತ್ತಾನೆ. ಇದೇ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಸಾನ್ನಿಧ್ಯಕ್ಕೆ ಬರುತ್ತಿದ್ದ ಸಾಧಕರಿಗೆ, ಭಕ್ತರಿಗೆ ಪದೇ ಪದೇ ಉಪದೇಶಿಸುತ್ತಿದ್ದ ಅತ್ಯಂತ ಗಹನವಾದ ವಿಚಾರ. ನಿಮ್ಗೆ ಯಾರು ವಿಚಾರ ಹೇಳಬೇಕಾಗಿಲ್ಲ, ಎಲ್ಲ ನಿಮ್ಗೆ ಗೊತ್ತು. ಅಣ್ಣಮಾಚಾರ್ಯ, ರಾಮದಾಸ, ಇವ್ರ ವಿಚಾರ ಎಲ್ಲ ಗೊತ್ತು ನಿಮಗೆ. ಸರೆಂಡರ್ ಆಗಿಬಿಟ್ಟಿದ್ರು ಅವರು. ಭಗವಂತನೇ ಅದನ್ನು ನೋಡ್ಕೊಳ್ತಾ ಇದ್ದ. ಮಾನವ, ಅದರಲ್ಲಿಯೂ ಆಧುನಿಕದ ಮಾನವ, ತಾನೇ ಸರ್ವಸ್ವ, ತನ್ನಿಂದಲೇ ಎಲ್ಲ ಎಂಬ ಒಣ ಅರ್ಥವಿಲ್ಲದ ಚಿಂತನಾ ಲೋಕದಲ್ಲಿ ವಿಹರಿಸುತ್ತಿರುತ್ತಾನೆ. ಅದನ್ನು ಯಾವಾಗಲೂ ನೋಡ್ತಿರ್ತೀವಿ ನಾವು, ಸಿಗ್ತಾ ಇರ್ತಾರೆ ರಸ್ತೆಲೆಲ್ಲ. ಈ ಸರ್ವಸ್ವವು ದೈವಶಕ್ತಿಯದೇ. ತಾನು ನೆಮ್ಮದಿ, ಸುಖ, ಶಾಂತಿಯನ್ನು ಪಡೆಯಬೇಕೆಂಬ ಹಂಬಲವಿದ್ದಲ್ಲಿ ಆತನಿಗೆ ಒಂದೇ ಒಂದು ಮಾರ್ಗ, ಅದೇ ಶರಣಾಗತಿ ಮಾರ್ಗ, ಸರೆಂಡರ್ ಟು ಗಾಡ್. ಕನಕದಾಸರು ಮೊದಲು ಪುರಂದರದಾಸರು ಮೊದಲು ಹೆಂಗಿದ್ರು? ಅವರು ನವಕೋಟಿ ನಾರಾಯಣ ಆಗಿದ್ರು ಪುರಂದರದಾಸರು. ಅವ್ರ ಗುರಿ ದಶಕೋಟಿ ನಾರಾಯಣ ಆಗಬೇಕು ಅಂತ ಆಗಿನ ಕಾಲದ ಲೆಕ್ಕ. ಈಗ ಎಷ್ಟು ಕೋಟಿನೋ. ಆದರೆ ಏನಾಯಿತು, ಕೊನೆಗೆ ಪರಮಾತ್ಮ ಹೇಗೆ ಬುದ್ಧಿ ಕಲಿಸ್ದ ಅವ್ರಿಗೆ, ಎಷ್ಟು ಚೆನ್ನಾಗಿ ಬುದ್ಧಿ ಕಲಿಸ್ದ. ಈ ಕಥೆನ ನಾನು 5ನೇ ಕ್ಲಾಸಲ್ಲಿದ್ದಾಗ ನಮ್ಮ ಹಿರಿಯರು ಹೇಳಿದ್ರು ಈ ಕಥೆನ. ಅವನು ಚಿನ್ನದ್ದು
ಅದು ಕೊಟ್ಟು ಅವನು ನಾಳೆ ಬಾ ಅಂತ ಹೇಳಿ ಅದು ಚಿನ್ನನ ಇಲ್ವಂಥದ್ದನ್ನು ಟೆಸ್ಟ್ ಮಾಡಿ ಇದೆಲ್ಲ ಮಾಡ್ತಾಯಿದ್ರು ಯಾರು ನವಕೋಟಿ ನಾರಾಯಣರು. ಆಮೇಲೆ ಏನಾಯಿತು ಅವನ ಹೆಂಡ್ತಿನ ಕರ್ಕೊಂಡು ಪಾಂಡುರಂಗ ವಿಠಲನಿಗೆ ಹೋಗ್ತಾರೆ. ಹಂಪೆ ವಾಸ್ ದಿ ವೆರಿ ಫೇಮಸ್. ಪಾಂಡುರಂಗ ವಿಠಲನ ಹತ್ರ ಇರೋಣ ಅಂತಾರೆ. ವಿಠಲನ ದೇವಸ್ಥಾನಕ್ಕೆ ಹಂಪೆಗೆ ಹೋಗ್ತಾರೆ ಹೆಂಡ್ತಿನ ಕರ್ಕೊಂಡು. ಹೋಗುವಾಗ ಅರಣ್ಯದಲ್ಲಿ ಹೋಗ್ತಾ ಇರ್ತಾರೆ. ಹೆಂಡತಿ ಯಾಕೋ ಸ್ವಲ್ಪ ನಿಧಾನ ಮಾಡ್ತಿರ್ತಾಳೆ. ಆಮೇಲೆ ರಾತ್ರಿ ಹೊತ್ತು ಮದ್ದು ಎದ್ದು ಕೂತಿರ್ತಾಳೆ. ಇದು ಪುರಂದರದಾಸರು, ಯಾಕೆ ಎಷ್ಟು ಹೆದರ್ಕೋತಿದ್ದೆ ನೀನು? ಯಾಕೆ? ಏನಿಲ್ಲ ರೀ. ಮತ್ತೆ ಯಾಕೆ ಹೇಳು, ಪರವಾಗಿಲ್ಲ ಹೇಳು. ಏನಿಲ್ಲ, ಎಮರ್ಜೆನ್ಸಿಗೆ ಬಂದರೆ ಆಗ ವೀಸಾ ಕಾರ್ಡ್ ಇರಲಿಲ್ಲ. ಆಗ ಒಂದು ಬೆಳ್ಳಿ ಚೆಂಬು ಇಟ್ಕೊಂಡ್ಬಂದಿದ್ಲು. ಎಮರ್ಜೆನ್ಸಿ ಏನಾದರೂ ಬಂದರೆ ಇದನ್ನು ಮಾರಾದರೂ ನಾವು ಆ ಕಷ್ಟವನ್ನು ನಿವಾರಣೆ ಮಾಡ್ಕೊಳ್ಳೋಂತ. ನಿಂಗೆ ಅದಕ್ಕೆ ನಿದ್ದೆ ಬರ್ತಾ, ತೊಗೊಂಡೋಗಿ ಬಿಸಾಕು ಫಸ್ಟು ಅಂತ. ತೊಗೊಂಡೋಗಿ ಬಿಸಾಕದನ್ನು ಅಂತ. ಆಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ ನಿಂಗೆ ಅಂತ. ಇಷ್ಟೆಲ್ಲ ಕೇಳಿ ಕೃಷ್ಣದೇವರಾಯನಿಗೆ ಹೇಳ್ತಾರೆ, ಎಂಥ ಭಕ್ತ ಅವನು. ನಾವು ಅವನಿಗೆ ಚಿನ್ನ ವಜ್ರ ಆಗಿದ್ದು ಎಲ್ಲ ಮಣ್ಣು ಎಲ್ಲ ಒಂದೇ ಆಗಿಬಿಟ್ಟಿದೆ. ಕೃಷ್ಣದೇವರಿಗೆ ಡೌಟ್. ನವಕೋಟಿ ನಾರಾಯಣ ಇದಕ್ಕಿದ್ದಾಗೇನೆ ವೈರಾಗ್ಯ ಬಂತು ಅಂತ ಹೇಳಿ ಬಂದ್ಬಿಟ್ಟು ಇಲ್ಲಿ ಹರಿಭಜನೆ ಮಾಡ್ಕೊಂಡಿದ್ದಾನಲ್ಲ, ಇವನಿಗೆ ಪೂರ್ತಿ ಹೋಗಿದ್ಯಾ, ತಡಿ ಚೆಕ್ ಮಾಡ್ತೀನಿ ಅಂಥೇಳಿ ಅವನಿಗೆ ಪುರಂದರದಾಸರು ಭಿಕ್ಷೆಗೆ ಹೋಗ್ತಿರುವ ಮನೆಗಳಿಗೆಲ್ಲ ಹೇಳ್ಬಿಟ್ಟಿರ್ತಾರೆ, ಅವ್ನು ಬಂದರೆ ಒಂದು ಹಿಡಿ ವಜ್ರ ಕೊಡು, ಒಂದು ಹಿಡಿ ವೈಡೂರ್ಯ ಕೊಡು, ನೋಡೋಣ ಏನು ಮಾಡ್ತಾನೆ ಅಂತ. ಕೃಷ್ಣದೇವರಾಯ ಅಂದ್ಕೊಂಡ ಇವನು ಮತ್ತೆ ಹಳೇ ಬಿಸ್ನೆಸ್ಸೇ ಶುರು ಮಾಡ್ಬೋದು ದಿವಸ ಅಷ್ಟು ಬಂದರೆ ಅಂತ ಅಂದ್ಕೊಟ್ಟು. ಆಗ ಹೇಳ್ತಾರೆ ವ್ಯಾಸರಾಯರು, ನೀನು ಅಂದ್ಕೊಂಡಿದ್ದಂತಹ ದಾಸರಲ್ಲ ಅವರು, ಬಾ ಚೆಕ್ ಮಾಡೋಣ ಅಂತ. ಹಿಂಗೆ ಹೋದ್ರೆ ಅವ್ರು ಗಾಬರಿ ಆಗಿಬಿಡ್ತಾರೆ, ಮಹಾರಾಜ ಬಂದಿದ್ದಾನೆ ಅಂತ. ಬದಲಾಯಿಸ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಕೂತ್ಕೋತಾರೆ ಅವನ ಮನೆಗೆ. ಬನ್ನಿ, ಏನಮ್ಮ, ಎಲ್ಲಮ್ಮ ನಿಮ್ಮ ಯಜಮಾನರು ಅಂತಾರೆ. ಸ್ವಾಮಿ, ಯಾರೋ ತಾವು ಗೊತ್ತಾಗಲಿಲ್ಲ, ಅವರು ಅಹ್ನಿಕ್ ಹೋಗಿದ್ದಾರೆ. ಆ ಸ್ನಾನಾದಿಗಳು ಮುಗಿಸ್ಕೊಂಡು ಮಧ್ಯಾಹ್ನದಲ್ಲಿ ಮಧ್ಯಾಹ್ನಿಕ ಮಾಡಲಿಕ್ಕೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಬಂದುಬಿಡ್ತಾರೆ ಅವರು. ಏನಮ್ಮ, ನಾ ಬಂದರೆ ಇಲ್ಲ. ಆಮೇಲೆ ಮಾತಾಡ್ತಮ್ಮ, ಅಲ್ಲಮ್ಮ ಈ ಅಡುಗೆ ಯಾಕೆ ಇವತ್ತು ಲೇಟ್ ಮಾಡ್ತಿದ್ದೀಯಾ? ಸಾಮಾನ್ಯವಾಗಿ ಮಧ್ಯಾಹ್ನ ಅಡುಗೆ ಆಗೋಗ್ಬೇಕಲ್ಲ ನೈವೇದ್ಯ ಸಮಯದಲ್ಲಿ. ಆಗ ಹೇಳ್ತಾಳವಳು, ಏನು ಮಾಡಲಿ ಸ್ವಾಮಿ, ಇತ್ತೀಚೆಗೆ ನಾವು ಭಿಕ್ಷಕ್ಕೆ ಹೋದರೆ ಅಕ್ಕಿನಲ್ಲಿ ಯಾರೋ ಕಲ್ಲು ಸೇರಿಸ್ಬಿಟ್ಟು ಕೊಡ್ತಾ ಇದ್ದಾರೆ. ಕಲ್ಲೇ ಅದು ವಜ್ರ ನಾವು ಕರೆಯೋದು ವಜ್ರ, ಕಲ್ಲೇ ಅದೊಂದು ರೀತಿ ಕಲ್ಲು. ಕೃಷ್ಣದವ್ರಿಗೆ ನ್ಯೂ ಡೌಟು, ಎಲ್ಲಿಟ್ಟಿದ್ದೀರಾ ಕಲ್ಲುಗಳೆಲ್ಲ ಆರಿಸಿ? ಕಲ್ಲುಗಳ ಏನಪ್ಪ ತಿಪ್ಪೆಗೆ ಹಾಕ್ತೀನಿ ಅಂತಿದ್ರು, ದಿವಸ ಅಲ್ಲಿ ತಿಪ್ಪೆಗೆ ಹೋಗಿ ಬಿಸಾಕ್ತಾ ಇದ್ದಾರೆ. ಕೃಷ್ಣದೇವರಾಯ ಕರ್ಕೊಂಡು ಹೋಗಿ ನೋಡ್ತಾನೆ, ತಿಪ್ಪೆನಲ್ಲಿ ವಜ್ರ ರಾಶಿ ಬಿದ್ದಿದೆ. ಅಕ್ಕಿನ ಹಿಂಗೆ ಆರಿಸ್ಬಿಟ್ಟು ಆ ವಜ್ರನೆಲ್ಲ ತೆಗೆದು, ಇದೆಯೇ ಈ ಕಲ್ಲು ಯಾರೋ ಕೊಡ್ತಿದ್ದಾರೆ ಪಾಪ, ಹೋಗ್ಲಿ ಬಿಡಿ, ಬಿಸಾಕ್ತಾರೆ. ಅದು ನಿಜವಾದ ವೈರಾಗ್ಯ, ಅದು ನಿಜವಾದ ಭಕ್ತಿ. ದಾಸರು ಬಂದಾಗ ಅಡುಗೆ ಮಾಡಿ ನೈವೇದ್ಯ ಕೊಟ್ಟಾಗ ಕೃಷ್ಣದೇವರಾಯನ ಕಿರೀಟ ಪುರಂದರದಾಸರ ಪಾದಾರವಿಂದಗಳಿಗೆ ಸೇರುತ್ತೆ. ಅಪ್ಪ, ನಾನು ಅಂದ್ಕೊಂಡಿದ್ದೇ ಬೇರೆ, ನೀನಿರೋದೇ ಬೇರೆ ಅಂತ. ಯಾವಾಗ ಭಗವಂತನಲ್ಲಿ ಶರಣಾಗತಿ ಹೊಂದ್ಬಿಡ್ತೀವೋ ನಮಗೇನು ಯಾವುದಕ್ಕೂ ಬೆಲೆ ಬರುವುದಿಲ್ಲ. ಪರಮಾತ್ಮ, ಜಗನ್ಮಾತೆ, ತ್ರಿಪುರ ಸುಂದರಿ, ರಾಜರಾಜೇಶ್ವರಿ, ಅದೇ ನಮ್ಮ ಮನಸ್ಸಿಗೆ ಬರುತ್ತೆ. ಮಾನವ ಅದರಲ್ಲಿ ಹೇಳಿದಲ್ಲ, ಶರಣಾಗತಿ ಮಾರ್ಗ. ಒಮ್ಮೆ ಅದ್ಭುತ ದೈವ ಶಕ್ತಿಯಲ್ಲಿ ಶರಣಾಗತಿ ಹೊಂದಿದರೆ ಆ ದಯಾಮಯನಾದ ಭಗವಂತನು ಸರ್ವ ರೀತಿಯಲ್ಲಿ ರಕ್ಷಿಸುತ್ತಾನೆ. ನಿಮಗೆ ಗೊತ್ತಿಲ್ಲ, ನೀವೆಲ್ಲ ಇಲ್ಲಿ ಕೂತಿದ್ದೀರಾ, ನನ್ನ ಜೊತೆ ಬನ್ನಿ, ಬೆಂಗಳೂರಿನ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಕರ್ಕೊಂಡು ಹೋಗ್ತೀನಿ. ಏನು ಕಷ್ಟಪಡ್ತಾ ಇದ್ದಾರೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಏನು ಮಲಗಲಿಕ್ಕಾಗಲ್ಲ, ಔಷಧಿ, ಕಾಯಿಲೆ, ತೊಂದರೆ, ಅಮ್ಮ ನೀವೆಷ್ಟು ಚೆನ್ನಾಗಿ ಕೂತಿದ್ದೀರಾ, ನೀವೆಲ್ಲ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೀರಾ. ಯಾರಿಂದ? ಪರಮಾತ್ಮನ ಕೃಪೆಯಿಂದ. ಜ್ಞಾಪಕ ಇಟ್ಕೊಳ್ಳಿ, ನೀವು ಮಾಡಿಲ್ಲದೆ ಇರ್ಬೋದು ಪೂಜೆ ಪುನಸ್ಕಾರ, ನಿಮ್ಮ ಹಿರಿಯರು ಮಾಡಿದ್ದಾರೆ.
ಡೈರೆಕ್ಟಾಗಿ ಹೇಳ್ಬೇಕು ಅಂದರೆ ಗೀತಮ್ಮನ ತಂದೆ ಎಷ್ಟು ಜನ್ಮಕ್ಕೆ ಬೇಕೋ ಅಷ್ಟು ಪೂಜಾದಿಗಳು ಮಾಡಿಬಿಟ್ಟಿದ್ದಾರೆ. ಎಷ್ಟು ನಿಷ್ಠೆ ಅವ್ರಿಗೆ, ಬೆಳಗಿನ ಜಾವ ಎಷ್ಟು ನಿಷ್ಠೆ ಅವ್ರಿಗೆ. ಅವರು ವ್ಯವಹಾರ ಮಾಡ್ತಿದ್ರು. ಒನ್ ಆಫ್ ದ ಬೆಸ್ಟ್ ಕಾಫಿ, ಸಿ ಕಾಫಿ ಎಲ್ಲ ಇತ್ತು. ಇದಕ್ಕೆ ಕಳಿಸ್ತಾ ಇದ್ರು, ಮಿಲಿಟ್ರಿ ಕಳಿಸ್ತಾ ಇದ್ರು ಕಾಫಿ ಪುಡಿ. ಅಷ್ಟು ಬಿಸ್ನೆಸ್ ಇದ್ರು ಬೆಳಗ್ಗೆ ಹೊತ್ತು ಆಶ್ರಮ ಬಿಡ್ತಿರ್ಲಿಲ್ಲ ಅವರು. ಆಮೇಲೆ ಇನ್ನೊಂದೆಲ್ಲಿ ಗುರುಶಾಂತ ಆಶ್ರಮ ಬಿಡ್ತಿರ್ಲಿಲ್ಲ. ಕರ್ಕೊಂಡು ಹೋಗೋರು ನನಗೆ. ಯಾವಾಗ ವಯಸ್ಸಾಗಿದೆ ಅವ್ರಿಗೆ, ಆ ವಯಸ್ಸಾಗಿದ್ದ ಸಂದರ್ಭದಲ್ಲೂ ನಿಮ್ಮ ಉದಾಹರಣೆನೇ ಕೊಡ್ತೀನಿ, ನಮ್ದು ಕೊಡಲ್ಲ. ನಾನು ನೋಡಿದ್ದೀನಿ. ಎಂಥ ಶ್ರದ್ಧೆ ಇತ್ತು, ಎಂತಹ ಭಕ್ತಿ ಇತ್ತು. ಕುಂಟು ನೆಪನೇ ಇರಲಿಲ್ಲ ಅವ್ರಿಗೆ. ಮನಸ್ಸು ಮಾಡಿದ್ರು ಬೆಳಗ್ಗೆ ಹೊತ್ತು ನಾನು ಗುರುಶಾಂತ ಆಶ್ರಮಕ್ಕೆ ಹೋಗ್ಬೇಕು ಅಷ್ಟೇ. ಏನು ಬರಲಿ, ಗುರುಶಾಂತ ಆಶ್ರಮ ಬಿಟ್ಟು ಬರ್ತಿರ್ಲಿಲ್ಲ ಅವರು. ರಾಮಕೃಷ್ಣಾಶ್ರಮ ಬಿಟ್ಟು ಬರ್ತಿರ್ಲಿಲ್ಲ. ಎಲ್ಲೇ ಬರಲಿ, ಮೈಸೂರಿಗೆ ಬಂದ್ರೂ ರಾಮಕೃಷ್ಣಾಶ್ರಮ ಬೆಳಗ್ಗೆ ಆರತಿಗೆ ಬಂದ್ಬಿಟ್ಟಿರೋರು. ಗೋವಿಂದ ಶೆಟ್ಟಿ, ಸೋಮನಾಥ್ ಅಂದ್ರೆ ಹೇಳು ನೋಡು ಎಷ್ಟು ಭಕ್ತಿ ಅವ್ರಿಗೆ ಇತ್ತು. ಅದು ಮನಸ್ಸಾಗಿ ಇಟ್ಕೋಬೇಕು. ನಾವು ಪರಮಾತ್ಮನ ಪ್ರೀತಿಸ್ಬೇಕು. ಪರಮಾತ್ಮನಿಗೆ ತೃಪ್ತಿ ತೃಪ್ತಿ ಪಡಿಸೋಕೆ ಪ್ರಯತ್ನ ಮಾಡಬೇಕು. ಮನುಷ್ಯ ತೃಪ್ತಿ ಪಡಿಸಿದ್ರೆ ಏನಾಗಲ್ಲ, ಹಿಂಗೆ ಅನ್ಕೋತಾರಷ್ಟೆ. ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಕೇಳಿ. ಪ್ರತಿಯೊಂದು ಹೆಜ್ಜೆ ನಾವು ಹಿಡಿದ್ರಲ್ಲೂ ಭಗವಂತ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಅವನೇ ಬಂದು ನಡೆಸಬೇಕು ಅಂತ ಏನಿಲ್ಲ ರೂಲ್ಸ್. ನಮ್ಮನ್ನು ಕಾಪಾಡ್ತಾನೆ, ನಮ್ಮನ್ನು ಸದಾ ಕಾಪಾಡ್ತಾನೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಲಾಸ್ಟ್ ವೀಕು 3 ಮಹಡಿಯಿಂದ ಕೆಳಗೆ ಬೀಳಬೇಕಾಗಿತ್ತು ನಾನು. 3 ಮಹಡಿಯಿಂದ, ಎಷ್ಟು 3 ಮಹಡಿಯಿಂದ ಕೆಳಗಡೆ ಬೀಳಬೇಕಾಗಿತ್ತು. ಬಿದ್ದೆ. ಆದರೆ ಸ್ವಾಮಿ ಎತ್ತದ, ಒಂದೇ ಸ್ಟೆಪ್ ಇದ್ದೆ ಎತ್ತದ, ಕೂತ್ಕೊಂಡೆ. ಅದನ್ನು ಜಯಶ್ರೀ ನೋಡಿದ್ರು. ಏನಿಲ್ಲ, ಅದು ಮೇಲಿಂದ ಬಿದ್ದರೆ ಏನಾಗಬೇಡ, ಕೆಳಗಡೆ ತಾನೇ ಹೋಗ್ಬೇಕು. ನಾನು ಯಾವಾಗಲೂ ಗಣೇಶನ ದರ್ಶನ ಮಾಡಿಕೊಂಡು ಹೊರಗಡೆ ಕೆಲಸಕ್ಕೆ ಹೋಗೋದು. ಎಲ್ಲಿರಲಿ ಏನಿರಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಹೆಂಗೆ ಕಾಪಾಡ್ತಾರೆ ನೋಡಿ. ಸೊ ಇಲ್ಲಿ ಆ ಮಾತಿದೆ, ಸರ್ವ ರೀತಿಯಲ್ಲಿ ರಕ್ಷಿಸುತ್ತಾನೆ. ನನ್ನ ಮಾತಲ್ಲ, ಗುರು ಮಹಾರಾಜ ಹೇಳಿದ್ದು. ಸಾಧಕನಿಗೆ ಯಾವ ರೀತಿಯ ಅಶಾಂತಿ, ದುಃಖ, ದುಮ್ಮಾನ ಬಾರದಂತೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸುತ್ತಾನೆ ಆ ಭಗವಂತ. ಇವತ್ತು ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ಈ ಸಮಯದಲ್ಲಿ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಕೇಳ್ತಿದ್ದೀರಾ, ಅದು ಅವನ ಕೃಪೆಯಿಂದ ನೀವು ಕೇಳ್ತಿರೋದು. ಅವನ ಕೃಪೆ. ಅವನು ನಿಮಗೆ ದಾರಿ ತೋದೆ ಬಾ. ಇವತ್ತು ಸಾಕು ಓಡಿದ್ದು. ಎಷ್ಟು ಓಡ್ತೀಯ ನೀನು? ಎಷ್ಟು ತೊಗೋಬೋದ್ರಿ ಚಾಟ್ಸು? ಎಷ್ಟು ತೊಗೋಬೋದಪ್ಪ? ಅವನು ಹೇಳ್ತಾನೆ, ನೀನೇ ಮನೇಲಿ ಏನು ತಿನ್ನಲ್ವ, ಏನು ಇಲ್ಲೇ ತೊಗೊಂಡು ಬರ್ತಿದ್ದೀರಂತ. ಇಲ್ಲ, ಇವತ್ತು ನನಗೆ 6 ಪ್ಲೇಟ್ ಕೊಡು. 6, 7 ತಗೋ. ನಾಳೆ ಬೆಳಗ್ಗೆ ಎದ್ದರೆ 8ನೇ ಪ್ಲೇಟ್ ಕೊಡ್ತೀನಿ ಅಂತ. ಈ ಅಂಶವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹಾಗೂ ಸ್ಪಷ್ಟವಾಗಿ ಉದಾಹರಣೆ ಮೂಲಕ ಶ್ರೀರಾಮಕೃಷ್ಣ ಪರಮಹಂಸರು ತಿಳಿಸುತ್ತಾರೆ. ಯಾವುದನ್ನ? ಶರಣಾಗತಿಯನ್ನು. ಶರಣಾಗತಿ ಹೊಂದೋದಷ್ಟು ಸುಲಭ ಅಲ್ಲ. ಶರಣಾಗತಿ ಹೊಂದೋದು ದ್ರೌಪದಿಯನ್ನು ನೋಡಿ ಕಲಿಬೇಕು ನೀವು. ಶರಣಾಗತಿ ಹೊಲಿಬೇಕಾದ್ರೆ ದ್ರೌಪದಿ ಒಳ್ಳೆ ಉದಾಹರಣೆ. ಕೃಷ್ಣ ಪಗಡೆ ಆಡ್ತಿರ್ತಾನೆ, ಹಿಂಗಾಕಿ ಹಿಂಗಾದಲ್ಲ, ಆ ಕಾಯಿ ಹಿಂಗಾಕಿ ಹಿಂಗೆ ಹಾಕಿದ್ರೆ ರುಕ್ಮಿಣಿ ಹೇಳ್ತಾಳೆ, ಹಾಕ್ರಿ ಆಡ್ರಿ, ಒಂದು ನಿಮಿಷ ಇರೋ. ದ್ರೌಪದಿ ಏನೋ ಕರೀತಾ ಇದ್ದಾಳೆ ಅನ್ಸುತ್ತೆ. ಅಯ್ಯೋ ಹಾಡಿ, ಹೌದೇನೋ ಅವ್ರದ್ದು ಇದ್ದೇ ಇರುತ್ತೆ, ನೀವು ಹಾಡಿ. ಆಗ ದ್ರೌಪದಿ ತಾನೇ ಪ್ರಯತ್ನ ಪಡ್ತಾ ಇದ್ಲು ಬಟ್ಟೆನ ಇಟ್ಕೊಡೋಕ್ಕೆ. ಸ್ವಪ್ರಯತ್ನ ಪಡ್ತಾ ಇದ್ಲು. ಅವಳಿಗಾಗಲಿಲ್ಲ. ದುಶ್ಯಾಸನನ ಆ ಫೋರ್ಸ್ಗೆ ಕೊನೆಗೆ 2 ಕೈ ಎತ್ತಿಬಿಟ್ಲು. ಕೃಷ್ಣ ಅಂತ ಕರೆದಾಗ ಆ ಪಗಡೆನ ನಿಲ್ಲಿಸಿ ಪರಮಾತ್ಮ ವಸ್ತ್ರವನ್ನು ಧಾರೆ ಎರೆದ. ಏನು ಕಾಣ್ತೀರ ಇಲ್ಲಿ? 2 ಕೈ ಎತ್ತದ್ಲು. ಶರಣಾಗತಿಯಲ್ಲಿ 2 ಕೈ ಪ್ರಯತ್ನ ಪಟ್ಲು. ಫಸ್ಟು ಆಗಲಿಲ್ಲ ಅವನಿಗೆ. ಕೃಷ್ಣನ ಇಂಥ ವಿಚಾರಗಳು ನಮ್ಮ ಮನಸ್ಸಲ್ಲಿ. ನಾನು ಇದನ್ನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲೆಲ್ಲ ಇವೆಲ್ಲ ಕೇಳಿದ್ದೇನೆ. ಈಗ ಪಾಪ ನಿಮ್ಮ ಹುಡುಗರೆಲ್ಲ ಭಾಳ ಫಾಸ್ಟ್ ಹುಡುಗರು, ಫಾಸ್ಟ್. ಅವೆಲ್ಲ ಬೇಡ ಅವ್ರಿಗೆ ಯಾರಿಗೂ. ಅವ್ರಿಗೆಲ್ಲ ಬಾಬಾ ಬ್ಲ್ಯಾಕ್ ಶಿಪ್ ಹ್ಯಾವ್ ಎನಿವಲ್ ಅದೂ ಬೇಡ. ಈಗ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅದೂ ಬೇಡ. ಈಗ ಬೇರೆ ಬಂದುಬಿಟ್ಟಿದೆ, ಹೊಸ ಅದಿಲ್ಲ ರೀ. ಇವತ್ತು ಬೆಳಗ್ಗೆ ನಮ್ಮ ಆ ಭಕ್ತರಿಗೂ ಹೇಳಿದೆ, ಅದ್ಯಾವುದು ಬರೋದಿಲ್ಲ ರೀ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಕ್ರಿಸ್ತ ಹುಟ್ಟಕ್ಕೆ ಮುಂಚೆ
ಕ್ರಿಸ್ತ ಹುಟ್ಟಕ್ಕೆ ಮುಂಚೆ 500 ವರ್ಷದ ಹಿಂದೆ, ಅಂದರೆ ಎಷ್ಟು ಸಹಸ್ರ ವರ್ಷಗಳ ಹಿಂದೆ ನಮಗೆಲ್ಲ ದಾರಿ ತೋರಿಸಿದ್ರು ನಮ್ಮ ಹಿರಿಯರು. ಪೂಜೆ ಭಕ್ತಿಯಿಂದ ಪೂಜೆ ಮಾಡೋದನ್ನು ಹೇಳ್ತೀನಿ. ಬಹುಶಃ ಇದನ್ನು ನಾನು ತುಂಬ ಇದಾಗಿ ಹೇಳ್ತೀನಿ ಅಂದ್ಕೋಬೇಡಿ, ಎಲ್ಲರೂ ಇದ್ದಾರೆ ಕೇಳಿ. ನಮ್ಮ ಮನೆಯ ಹಿರಿಯ, ನಾವು ಎಡತೊರೆ ಮಠಕ್ಕೆ ಸೇರಿದವರು, ನಮ್ಮ ಮನೆಯ ಹಿರಿಯ ತಾಯಿ ಒಬ್ಬರು ಪೂಜೆ ಮಾಡೋರು. ನಾನು ನೋಡಿಲ್ಲ ಅದನ್ನು, ನಮ್ಮ ಹಿರಿಯರು ಹೇಳೋರು. ಆಕೆ ಹಿಂದ್ಗಡೆ ಮನೆ ಬಾಗಿಲು ಹಿಂಗೆ ತೆಗೆದ್ರೆ ಕಾವೇರಿ ಹೊಸರೊಳಗಡೆ ಬರೋಳಂತೆ. ಹಾಗಿತ್ತು ಮನೆ ಎಡತೊರೆಯಲ್ಲಿ. ಮನೆ ಬಾಗಿಲು ತೆಗೆದ್ರೆ ಕಾವೇರಿ ಅಲ್ಲೇ ಇದ್ದಾರೆ. ಅಂಥ ಮನೆ. ಈಕೆ ಶುಕ್ರವಾರ ಮಂಗಳವಾರ ದೇವಿಗೆ ಪೂಜೆ ಮಾಡೋದು. ಆ ಮಹಾತಾಯಿ ನಾವು ಬಂದಿರುವಂತಹ ಪರಂಪರೆಯಲ್ಲಿ ಪೂಜೆ ಮಾಡಿ ಹಸಿ ಮಡಕೆಯಲ್ಲಿ, ನೋಡಿಲ್ಲ ನೀವು ಹಸಿ ಮಡಕೆ, ಆ ಕಾವೇರಿ ಬರ್ತಾಳಲ್ಲ ಅಲ್ಲೇ ಮಣ್ಣನ್ನು ಮಡಕೆದು ತಗೊಂಡು ಚಿಕ್ಕ ಮಡಕೆ ಮಾಡಿ ಆ ಹಸಿ ಮಡಕೆಯನ್ನು ತಗೊಂಬಂದು ತಾಯಿ ಮುಂದೆ ಇಟ್ಟು ಹಾಲು ಹಾಕಿ ಆರತಿ ಮಾಡಿದ್ರೆ ಹಾಲು ಉಕ್ಕುತ್ತಿತ್ತಂತೆ. ಅಂಥ ಪವಿತ್ರವಾದ ಸಂಪ್ರದಾಯದಲ್ಲಿ ನಾವು ಬಂದಿದ್ದು. ನಾವೀಗ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ಹಾಲು ಒಲೆ ಮೇಲೆ ಇಟ್ಟು ಆನ್ ಮಾಡೋಣ ಅಂದರೆ ಗ್ಯಾಸೇ ಇಲ್ಲ. ಇನ್ನು ಉಕ್ಕದಲ್ಲಿ ಅದು ಸ್ಟೀಲ್ ಪಾತ್ರೆಯಲ್ಲಿ ಇಡೋದು. ಅವ್ರು ಇಡ್ತಾ ಇದ್ದದ್ದು ಮಣ್ಣಿನ ಪಾತ್ರೆಯಲ್ಲಿ. ಸುತ್ತ ಜನ ಬರೋರಂತೆ ಆ ತಾಯಿನ ನೋಡೋದಕ್ಕೆ, ಆ ಹಾಲು ಉಕ್ಕಿ ಹರಿಯೋದನ್ನು ನೋಡೋದಕ್ಕೆ. ಆಕೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ವಂತೆ. ದೇವಿಯ ಪೂಜೆ ಮಾಡಿ ಧ್ಯಾನಕ್ಕೆ ಕುತ್ಕೋತಿದ್ಲಂತೆ ತಾಯಿ. ಅವರು ನಿಮ್ಮ ಹಾಗೇನೆ ಸಂಸಾರಸ್ಥರು, ಆದರೆ ಎಂಥ ಶಕ್ತಿ ಪಡೆದಿದ್ರು ಅವರು. ಜಗನ್ಮಾತೆಯ ಕೃಪೆ ಅವ್ರಿಗೆ ಬರ್ತದೆ. ಅವ್ರದ್ದು ನಮ್ಮದು ಸಂಪ್ರದಾಯ ಏನಿತ್ತು ಅಂದರೆ ಶುಕ್ರವಾರ ಚಾಮುಂಡೇಶ್ವರಿ ದರ್ಶನ ಮಾಡೇ ಬರ್ಬೇಕು ನಾವು ನಮ್ಮ ಸಂಪ್ರದಾಯದಲ್ಲಿ. ಸೊ ಆಗ ಈಗ ನಿಮಗಿದೆಯಲ್ಲ ಗಡಿಯಾರಗಳು, ಅದಕ್ಕೇನು ಏನು ಹೇಳ್ರಿ ಎಲ್ಲ ಅವರು ನೀವೇ ಹೇಳ್ರಿ, ಅದಕ್ಕೇನಂತ ಕೊಡ್ತೀರಿ? ಅದಕ್ಕೆ ಅಲ್ಲ ರೀ, ಏನು ಕೊಡ್ತೀರಿ ನೀವು ಗಡಿಯಾರ ಜ್ಞಾಪಿಸೋಕ್ಕೆ? ಅಲಾರಾಮ್ ಅಲ್ಲ, ಇನ್ನೊಂದು 4 ಗಂಟೆ ಜ್ಞಾಪಿಸ್ಲಿ ಅಂತ ಕೊಡ್ತೀರಲ್ಲ ನೀವು. ರಿಮೈಂಡರ್. ರಿಮೈಂಡರ್ ನಮ್ಗೆ ಅದೂ ಬರಲ್ಲ ಹೇಳೋಕ್ಕೆ. ರಿಮೈಂಡ್ರು ಪಿ 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 ಉಪ್ಪಿಟ್ಟು ತಿರ್ಬೇಕು, ಈಗಲೇ ಕೂತಿದ್ಯಾ ಹೋಗು ರಿಮೈಂಡ್ ಮಾಡ್ತೀವಿ. ಅದೇ ರಿಮೈಂಡರ್ ಅಂತೆ ಅದು. ಪಿ 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 ಏನು ಇವತ್ತು ಇದು ಮಾಡ್ತಿದ್ದೇನೆ, ನಾವು ಜಾಮೂನ್ ಮಾಡಬೇಕು ಅಂತಿದ್ದೆ, ಯಾಕೆ ಇಲ್ಲೇ ಕೂತಿದ್ಯಾ? ರಿಮೈಂಡ್ರು ಇಟ್ಕೊಳ್ಳೋದು. ಅವರು ರಿಮೈಂಡ್ರು ಇಲ್ಲ, ಗಡಿಯಾರನೂ ಇಲ್ಲ. ಇಡೀ ಮೈಸೂರಿಗೆ ಒಂದೇ ಗಡಿಯಾರ, ದೊಡ್ಡ ಗಡಿಯಾರ. ದೊಡ್ಡ ಗಡಿಯಾರ ಟಣ್ಣಂತ ಹೊಡೆದ್ರೆ ಮೈಸೂರಿಗೆಲ್ಲ ಕೇಳಿಸೋದಂತೆ, ನಿಶಬ್ದವಾಗಿರ್ತಿತ್ತಂತೆ. ಈಗ ಬರ್ರೋ ಅಂತ ಹೋಗ್ತಾರಲ್ಲ ಪಶುಗಳಿಗೆ, ನಾನು ರಾಕ್ಷಸರು ಆಗ ಯಾರೂ ಇರಲಿಲ್ಲ. ಆ ಗಂಟೆ ಹೊಡೆದ್ಮೇಲೆ ಎದ್ದು ಸ್ನಾನ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ರಂತೆ ಹಿರಿಯರು. ಅವತ್ತು ಇವ್ರಿಗೇನೋ ಮಂಪರಾಗಿದೆ, ಗಡಿಯಾರ ಹೊಡೆದದ್ದು ನೋಡಿ 4 ಗಂಟೆ ಆಗಿಬಿಟ್ಟಿದೆ ಅಂತೇಳಿ ಮಕ್ಕಳ ದಬ ಎಪ್ಸಿ. ಯಾಕಂದ್ರೆ 1,000 ಮೆಟ್ಲು ಹತ್ತಬೇಕು. 1,000 ಮೆಟ್ಲು 1.5 ಅವರ್ಸಲ್ಲಿ ಹತ್ತುತ್ತವ್ರು. ಕೆಲವರು ಜೀವಮಾನ ಪೂರ್ತಿ ನೋಡಿದ್ರು 1,000 ಮೆಟ್ಲು ಹತ್ತಕ್ಕಾಗಲ್ಲ, ಯಾಕಂದ್ರೆ ರೀಪ್ಲೇಸ್ ಮಾಡಿರ್ತಾರೆ ಅದು ಇದು ಇದೆಲ್ಲ. ಸೊ ಎನಿವೆ ಅದು ಹೇಳಿದೆ ನಾನು. ಸರಿ, ಇದನ್ನು ಹೋಗಿ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಬೆಟ್ಟದ ಬುಡಕ್ಕೆ ಹೋಗಿದ್ದಾರೆ. ಸ್ಮಶಾನ ದಾಟಬೇಕು, ಬೆಟ್ಟದ ಬುಡಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿ ಬೆಟ್ಟದ ಬುಡಕ್ಕೆ ಹೋಗಿದ್ದಾರೆ. ಯಾರೂ ಕಾಣ್ತಿಲ್ವಂತೆ ರಸ್ತೆಯಲ್ಲಿ, ಯಾರೂ ಇಲ್ಲ ರಸ್ತೆಯಲ್ಲಿ. ಇದೇನಿದು ಇವತ್ತು ಯಾರೂ ಇಲ್ಲ ಬರಬೇಕಾಗಿತ್ತಲ್ಲ, 500 ಬರಬೇಕು, ಪೂಜೆಯವ್ರು ಮಾಡಬೇಕಾಯ್ತು, ಸ್ವಾಮಿಯವರು ಬರಬೇಕಾಯ್ತು, ಯಾರೂ ಇಲ್ಲ. ಕೊನೆಗೆ ಅಲ್ಲಿ ಕೂತ್ಕೊಂಡಿದ್ರಂತೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು. ಆಗ ಪುರೋಹಿತರು ಬಂದರಂತೆ. ಯಾಕಮ್ಮ, ಯಾಕೆ ಇಷ್ಟು ಬೇಗ ಬಂದೆ ನೀನು? ಯಾಕೆ ಎಷ್ಟೊತ್ತಿಗೆ ಬಂದೆ ನೀನು? ಆಮೇಲೆ ಬಂದು ಒಂದು ಗಂಟೆ 1.5 ಗಂಟೆ ಆಯಿತು. ಏನಮ್ಮ 2 ಗಂಟೆಗೆ ಎದ್ದು ಮಕ್ಕಳಿಗೆ ಸ್ನಾನ ಮಾಡಿಸಿ ಕರ್ಕೊಂಡ್ಬಂದ್ಬಿಟ್ಟಿದ್ಯಲ್ಲಮ್ಮ. 2 ಗಂಟೆಗೆ ಬಂದಿದ್ದಾರೆ, ಒಬ್ಬಳೇ ಹೆಂಗಸು ಮಕ್ಕಳನ್ನೆಲ್ಲ ಕರ್ಕೊಂಡು. ಯಾಕೆ ಬಂದರು ಅವರು ಅಂದರೆ ಮನಸ್ಸೆಲ್ಲ ಗಂಟೆ ಮೇಲಿರಲಿಲ್ಲ, ಮನಸ್ಸೆಲ್ಲ ಮಕ್ಕಳ ಮೇಲಿರಲಿಲ್ಲ, ಮನಸ್ಸೆಲ್ಲ ಚಾಮುಂಡೇಶ್ವರಿ ಪಾದಾರವಿಂದ ನೆನೆಸ್ಕೊತಾ ಇತ್ತು.
ಕೊನೆಗೆ ಹೇಳಿದ್ರಿ, ಹಾಗೆ ಮಾಡಬೇಡಮ್ಮ, ನಿಧಾನಾಗಿ ಹೋಗಬೇಕು ಅಂತ ಹೇಳಿ ಮಹಾರಾಜರದ್ದು ಕಾರ್ ಬರ್ತಿತ್ತಂತೆ. ಮಹಾರಾಜರದ್ದು ಕುದುರೆ ಇದ್ರ ಸಾರೋಟ್ ಬಂದಾಗ ನೀನು ಹೋಗು ಅಂತ ಹೇಳ್ತಿದ್ರಂತೆ. ಅಂಥ ಹಿನ್ನೆಲೆಯಿಂದ ನಾವು ಬಂದು ನಮಗೆ ಇದೆಲ್ಲ ನೋಡಿದ್ರೆ ಒಂದೊಂದ್ಸಲಿ ಏನೋ ಯಾವುದೋ ಜನ್ಮದಲ್ಲಿ ಈ ಧರ್ಮರಾಯ ಹಿಂಗೆ ಒಂದು ದಿವಸಕ್ಕೆ ಬಾಪ ನೀನು ಒಂದು ಯಾಕೆ ಇಲ್ಲ, ನಾನು ಧರ್ಮರಾಯ ಇಲ್ಲ, ನಿನಗೆ ಒಂದು ದಿವಸದ್ದು ಇದಿದೆ ನರಕ ದರ್ಶನ, ಅದು ನೀನು ಮಾಡಲೇಬೇಕು. ಯಾಕೆ? ಅಶ್ವತ್ಥಾಮಥ ಕುಂಜರ ಆದಾಗ ಕೂಗ್ಬಿಟ್ಟಿದ್ದಲ್ಲ, ಅದು ತಪ್ಪಾಗಿದೆ, ತಪ್ಪು ಅರ್ಥ ಬಂದಿದೆ, ಅವ್ರು ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ, ಆದರೆ ನೀನು ಅದಕ್ಕೆ ಕಾರಣ ಅಂಥೇಳಿ ಒಂದು ದಿವಸ ನರಕ ದರ್ಶನ ಅಂತ ಮಾಡಿದಂತೆ. ಹಾಗೆ ನನಗೆ ದೇವರು ಈ ಜಗತ್ತು ಕಳಿಸಿದ್ದಾನೆ. ಅದೋ ಒಂದು ಸಣ್ಣ ತಪ್ಪು ಮಾಡಿದ್ದೇನೆ ಅನ್ಸುತ್ತೆ, ಅದಕ್ಕೆ ಕಳಿಸಿದ್ದಾನೆ ಪರಮಾತ್ಮ. ಹಾಗೆ ಅನಿಸ್ಬಿಡುತ್ತೆ ಎಷ್ಟೋ ಸರಿ ನೋಡಿದಾಗ, ವ್ಯವಹಾರಗಳನ್ನೆಲ್ಲ ನೋಡಿದಾಗ. ಕಿಂಚಿತ್ ಬೇಡವಾ ಭಕ್ತಿ? ಒಂದು ಕಿಂಚಿತ್ ಬೇಡ, ಇಷ್ಟು ಬೇಡವಾ? ಸಾಸಿವೆ ಕಾಲಷ್ಟು ಬೇಡವಾ ಭಕ್ತಿ? ಎಲ್ಲಬ್ಧ್ವಾ ಪುಮಾನ್ ತೃಪ್ತೋ ಭವತಿ ಮತ್ತೋ ಭವತಿ ಆತ್ಮರಾಮೋ ಭವತಿ. ನಾನು ನೋಡ್ತಿರ್ತೀನಿ, ಇವ್ರನ್ನ ಹೊಗಳಬೇಕು ಅಂತ ಹೇಳ್ತಿಲ್ಲ ನಾನು. ಇವರು 3 ಜನಗಳನ್ನ ಕೃಷ್ಣರಾಯರು, ರಾಧಮ್ಮನವರು ಕೊಟ್ಟಿರೋ ಟ್ರೈನಿಂಗಲ್ಲಿ ಫ್ರೀ ಇದ್ದಾಗ ಏನು ಮಾಡ್ತಾರೆ, ಮನೇಲಿ ಸಾಮಾನ್ಯ ಹೆಂಗಸರು ಟಿ ವಿ ಹಾಕತ್ತಾರೆ. ಅದು ಮಾಮೂಲಿ ಗೊತ್ತಲ್ಲ, ಟಿ ವಿ ಅತ್ತೆ ಹಿಂಗೆ ತಿರುಗ್ತಿರ್ತಾಳೆ, ಸೊಸೆ ಹಿಂಗೆ ತಿರುಗ್ತಿರ್ತಾಳೆ, ಟಂಡಣನ್ ಟಂಡಣನ್ ಅಂತ ಮ್ಯೂಸಿಕ್ ಬರ್ತಿರುತ್ತೆ. ಈಗ ತಿರುಗಿ ಇನ್ನೇನು ಅನ್ನೋದ್ರಲ್ಲಿ ಮುಂದುವರಿಯುತ್ತದೆ ಅಂತ ಕಳಿಸ್ಬಿಡ್ತಾನೆ. ಹೋಗತ್ಲ ಆ ಕಡೆ ಮುಂದೆ ನೋಡಿ. ಸೊ ಹಾಗೆಲ್ಲ ಮಾಡುವಾಗ ಇಲ್ಲಿ ಇವ್ರ ಮನೆಯಲ್ಲಿ ಅವರು ರಾಮಕೋಟಿ ಬರೀತಾ ಇದ್ದಾರೆ. ಅವರು ಫಸ್ಟು ಬೆಳಗ್ಗೆಯಿಂದ ಎಲ್ಲ ಮಂತ್ರಗಳನ್ನು ಹೇಳ್ತಾರೆ. ಎಲ್ಲ ಮಂತ್ರಗಳು, ಎಲ್ಲ ಸ್ತೋತ್ರಗಳನ್ನು ಹೇಳಿ ಅರ್ಜೆಂಟ್ ಏನು, ಒಂದು ನಿಮಿಷ ಈ ಸ್ತೋತ್ರ ಮುಗಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ. ಅಷ್ಟು ಭಕ್ತಿ. ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲರ ಮನೆಗಳಲ್ಲಿ, ಎಲ್ಲರ ಸಂಸಾರದಲ್ಲಿ. ಆ ಭಕ್ತಿ ಒಂದಿದ್ದರೆ ಏನು ಬೇಕಾಗಿಲ್ಲ ನಮಗೆ ಅಂಥೇಳಿ ಮುಂದಿನ ವಾರ ಅದನ್ನು ಮುಗಿಸಿ ಕೊಡ್ತೀನಿ. ಅದರ ಶೀರ್ಷಿಕೆ ಏನು, ಹೆಡ್ಡಿಂಗ್ ಏನು? ಶರಣಾಗತಿ, ಸರೆಂಡರ್. ಅರ್ಥ ಮಾಡಿ ಅಮ್ಮ, ಹೇಳಮ್ಮ. ಆಯಿತು, ಆಯ್ತಮ್ಮ, 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 ಆಯ್ತು, ಆಯ್ತಮ್ಮ. ಸಪ್ತ ಋಷಿಗಳು ಎಲ್ಲರೂ ಕೇಳಿಸ್ಕೊಂಡ್ರ? ಜಮದಗ್ನಿ, ವಸಿಷ್ಠ, ವಿಶ್ವಾಮಿತ್ರ, ಅತ್ರಿ, ಭಾರದ್ವಾಜ, ಗೌತಮ, ವಸಿಷ್ಠ. ಸಪ್ತ ಋಷಿಗಳು. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಸಪ್ತ ಋಷಿಗಳಿಂದ ಬಂದಿದ್ದು ಸ್ವಾಮಿ ವಿವೇಕಾನಂದರು. ನಾವು ಈಗೇನು ಮಾಡೋಣ ಗೊತ್ತಮ್ಮ ತಾಯಿ? ಶ್ರೀರಾಮಕೃಷ್ಣ ಮಾತಲ್ಲೇ ಹೇಳ್ತೀನಿ, ಮಾವಿನ ಹಣ್ಣು ಸೀಸನ್ ಇದು. ಮಾವಿನ ಹಣ್ಣು ತಿನ್ನಕ್ಕೆ ಬಂದಿದ್ದೀವಿ. ಹಣ್ಣು ತಗೊಂಡು ಅದು ಎಂಥದ್ದು ಆಲ್ಫೆನ್ಷನೋ ಯಾವುದದು ತೋತಾಪುರಿನೋ ಅದು ಯಾವುದೋ ಹಣ್ಣು ತಿನ್ಕೊಂಡು ಹೋಗೋಣ. ಎಷ್ಟು ಹಣ್ಣಿದೆ, ಎಷ್ಟು ಹಣ್ಣು ಕೆಟ್ಟಿದೆ, ಅದ್ಯಾಕೆ ಡೊಂಕ ಇದೆ, ಹಣ್ಣು ಯಾಕಿದೆ ಅಂತ ನೋಡೋಕ್ಕಾಗೋದಿಲ್ಲ. ಅದನ್ನು ತೆಗೆದುಕೊಳ್ಳೋಣ. ಸಪ್ತ ಋಷಿಗಳು ನಮ್ಮ ಮನಸ್ಸಿಗೆ ಬರಲಿ, ಅವರ ಕೃಪೆ ನಮಗಾಗಲಿ ಅಂತ. ಏನಮ್ಮ ತಗೊಳ್ಳಿ, ರೆಡಿಯಪ್ಪ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೇಣಿತಂ ಜಗತ್ ಹರಿಃ ಓಂ.